ಚಾಪ್ಟರ್ ವರ್ಸ್ 8, 1 ಪೇತ್ರ 5ನೇ ಅಧ್ಯಾಯ 8ನೇ ವಚನ ಮಾತ್ರ ನಾವೆಲ್ಲರೂ ಸೇರಿ ಈ ವಾಕ್ಯವನ್ನು ಓದ್ಕೊಳ್ಳೋಣ. ಬನ್ನಿ, ಸತ್ಯವೇದ ಇದ್ದಂಥವ್ರು ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತೆಗೀರಿ. ದಯವಿಟ್ಟು ಗಟ್ಟಿಯಾಗಿ ಸ್ಪಷ್ಟವಾಗಿ ನಮ್ಮ ಭಾಷೆಯಲ್ಲಿ ನಾವು ದೇವರ ವಾಕ್ಯವನ್ನು ಓದೋಣ. ಬನ್ನಿ, ಎಲ್ಲರೂ ಸೇರಿ ಓದ್ಕೊಳ್ಳೋಣ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದುಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ತಿರುಗುತ್ತಾ ಇದ್ದಾನೆ. ಇನ್ನೊಂದು ವಚನ ಇದೇ ಪೇತ್ರನ ಪತ್ರಿಕೆ, ಸ್ವಲ್ಪ ಪೇಜ್ ಹಿಂತಿರುಗಿಸ್ರಿ. 2ನೇ ಅಧ್ಯಾಯ ಇದೇ ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಫಸ್ಟ್ ಪೀಟರ್ 2nd ಚಾಪ್ಟರ್ 11 ವರ್ಸ್ 11ನೇ ವಚನ. ಎಲ್ಲರೂ ಸೇರಿ ಓದ್ಕೊಳ್ಳೋಣ ದಯವಿಟ್ಟು ಈ ಸಮಯದಲ್ಲಿ. ಬನ್ನಿ, ಎಲ್ಲರೂ ಸೇರಿ ಓದ್ಕೊಳ್ಳೋಣ. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡುವಂತೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ನೀವು ಕೂಡ ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನ ಜೊತೆ ಮಾತಾಡ್ರಿ. ದೇವರೇ, ಹೌದು ಸ್ವಾಮಿ, ನನ್ನ ಮೆಲ್ಲನೆ ಸ್ವರದಿಂದ ನನ್ನ ಜೊತೆ ಮಾತಾಡ್ರಿ. ನನ್ನ ಆತ್ಮೀಯ ಜೀವಿತವನ್ನು ಬಲಪಡಿಸ್ರಿ. ಶತ್ರು ಯಾವ ಭಾಗದಲ್ಲಿ ನನ್ನ ಜೀವಿತದ ಮೇಲೆ ದಾಳಿ ಮಾಡಿದ್ದೆ ನಮ್ದು ಗುರುತಿಸುವಂತೆ ದೇವರೇ ನನಗೆ ಸಹಾಯ ಮಾಡ್ರಿ ಅಂತೇಳಿ ನೀವು ಕೂಡ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿ ದೇವರು ಸಹಾಯ ಮಾಡ್ತಾನೆ. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾಥ ತಂದೆ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಆರಾಧನೆ ಮೂಲಕವಾಗಿ ನೀವು ಮಹಿಮೆ ಹೊಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ. 2ನೇ ಪ್ರಾಮುಖ್ಯವಾದಂಥ ಭಾಗಕ್ಕೆ ನಾವು ಬಂದಿದ್ದೇವೆ. ಓದಲ್ಪಟ್ಟಂಥ ವಾಕ್ಯ ಭಾಗವನ್ನು ಮುರಿದು ನಮ್ಮೆಲ್ಲರಿಗೆ ಹಂಚ್ರಿ, ನಮಗೆ ತೃಪ್ತಿಪಡಿಸ್ರಿ. ದೇವರೇ, ಹೌದು ಸ್ವಾಮಿ, ಸಮಯೋಚಿತವಾದಂಥ ಮಾತುಗಳನ್ನು, ಭಕ್ತಿ ಅಭಿವೃದ್ಧಿಗೆ ಬೇಕಾಗಿರುವಂಥ ಮಾತುಗಳನ್ನು, ಪರಲೋಕಕ್ಕೆ ನಮಗೆ ಸಿದ್ಧಪಾಟಿಗೆ ಬೇಕಾಗಿರುವಂಥ ಅಮೂಲ್ಯವಾದಂಥ ಮಾತುಗಳನ್ನು ಮಾತ್ರ ನನ್ನ ಬಾಯಲ್ಲಿ ಹಾಕಿ ಕೂಡಿ ಬಂದಿರುವಂಥ ನಿನ್ನ ಮಕ್ಕಳ ಸಮಯವನ್ನು ವ್ಯರ್ಥವಾಗಿ ನಾನು ಹಾಳು ಮಾಡದಂತೆ ಕರ್ತನೇ, ನಿನ್ನ ಮಕ್ಕಳು ಯಾವ ಆಸೆಯನ್ನು ಇಟ್ಕೊಂಡು ಬಂದಿದ್ದರು, ಯಾವ ದಾಹದಿಂದ ನಿನ್ನ ಸನ್ನಿಧಿಗೆ ಬಂದಿದ್ದರು, ಇವತ್ತು ದೇವರು ನನ್ನ ಜೊತೆ ಮಾತಾಡ್ತಾನೆ. ಇವತ್ತು ದೇವರ ಸ್ವರ ನನಗೋಸ್ಕರವಾಗಿ ಏನಾಗಿದೆ ಎಂಬುದಾಗಿ ದೇವ ಅನೇಕ ನಿನ್ನ ಮಕ್ಕಳು, ಹೌದು ಸ್ವಾಮಿ, ಇವತ್ತು ನಿನ್ನ ಸನ್ನಿಧಿಗೆ ಬಂದಿರುವಂತ ಸಂದರ್ಭದಲ್ಲಿ ಆ ಅಮೂಲ್ಯವಾದಂತ ಆಸೆಗಳನ್ನು, ದಾಹವನ್ನು ಇಟ್ಕೊಂಡು ನಿಮ್ಮ ಸನ್ನಿಧಿಗೆ ನಿನ್ನ ಮಕ್ಕಳು ಬಂದಿರುವಂತ ಸಂದರ್ಭದಲ್ಲಿ ಕರ್ತನೆ, ಹೌದು ಸ್ವಾಮಿ, ಬಲಹೀನದ ನಾನು, ಬುದ್ಧಿಹೀನದ ನಾನು, ನನ್ನ ಬಾಯಿಂದ ವ್ಯರ್ಥವಾದಂತ ಮಾತುಗಳನ್ನು ಬರದಂತೆ ಕರ್ತನೆ, ಹೌದು ಸ್ವಾಮಿ, ಮತ್ತು ನಿಷ್ಪ್ರಯೋಜನವಾದಂತ ನಿಷ್ಫಲವಾದಂತ ಮಾತುಗಳು ನನ್ನ ಬಾಯಲ್ಲಿ ಬರದಂತೆ ಕರ್ತನೆ, ಬರುವಂತ ಪ್ರತಿಯೊಂದು ಮಾತುಗಳು ಹೌದು ಸ್ವಾಮಿ ನಿಮ್ಮ ಆತ್ಮಾನುಸಾರವಾಗಿ ಇರುವಂತೆ ದೇವರೇ, ಹೌದು ಸ್ವಾಮಿ, ನೀವೇ ನನಗೂ ನಮ್ಮೆಲ್ಲರೂ ಹೌದು ಸ್ವಾಮಿ ನಮಗೆ ಬೇಕಾಗಿರುವಂತ ಮಾತುಗಳನ್ನು ದಯಪಾಲಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನಪ್ಪ. ದೇವರೇ, ನೀವೇ ಸಹಾಯ ಮಾಡ್ರಿ. ಬಲಹೀನ ದಾಸ ನನ್ನನ್ನು ಕೂಡ ಶಿಲ್ಬೆಯಲ್ಲಿ ಮರೆ ಮಾಡ್ರಪ್ಪ. ದೇವರೇ, ನಿಲ್ಲುವಂತವನು, ಕಾಣುವಂತವನು ಮನುಷ್ಯನಾದರೂ ಕೂಡ ಕಾಣದಿರುವ ಬಲವಾದಂತ ಸ್ವರದಿಂದ ನಮ್ಮ ಜೊತೆ ಮಾತಾಡ್ರಿ ಅಯ್ಯ. ಹೌದು ಸ್ವಾಮಿ, ಕೇಳುವಂತ ಕಿವಿಗಳನ್ನು, ಗ್ರಹಿಸಿಕೊಳ್ಳುವಂತ ಹೃದಯವನ್ನು ಹೌದು ಸ್ವಾಮಿ ನಮಗೆ ದಯಪಾಲಿಸಿ ಕರ್ತನೆ, ಹೌದು ಸ್ವಾಮಿ, ಆತ್ಮೀಯ ನಿನ್ನ ಮಾತುಗಳಿಂದ, ಈ ಆತ್ಮೀಯ ಸಂದೇಶದಿಂದ ನಮ್ಮ ಜೀವಿತಕ್ಕೆ ಹೌದು ಸ್ವಾಮಿ ಬಲ ದೊಡ್ಡ ಆಶೀರ್ವಾದ ಬರುವಂತೆ ನೀವು ಸಹಾಯ ಮಾಡಿ ಮಹಿಮೆ ಹೊಂದಬೇಕಾಗಿ ದೇವರೇ, ನಮ್ಮನ್ನು ತಗ್ಗಿಸಿಕೊಳ್ತಾ ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ನಮ್ಮೊಡೆಯನೂ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಪ್ರಾರ್ಥನೆ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಸೊ ಒಬ್ರು ಮೊದಲನೇ ಪೇತ್ರ 5:8 ಒಬ್ಬರು ಓದ್ರಿ, ಒಬ್ಬರು ಮೊದಲನೇ ಪೇತ್ರ 2:11 ಒಬ್ಬರು ಓದ್ರಿ. ದಯವಿಟ್ಟು ಸ್ಪಷ್ಟವಾಗಿ ಗಟ್ಟಿಯಾಗಿ ಓದ್ರಿ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವಂತ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಸಕಮ. ಮೊದಲನೇ ಪೇತ್ರ 2:11 ಇನ್ನೊಬ್ರು ಹೋದ್ರಿ. ಓದಮ್ಮ, ಓದ ಬೇಗ. ಪ್ರಿಯರೇ, ಪ್ರವಾಸಿಗಳು ಪರದೇಶದವರು ಆಗಿರುವಂತ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಸಾಕಮ್ಮ. ನನಗೆ ಈ ಮಾತು ಬೇಕು. ನಿಮ್ಮ ಆತ್ಮೀಯ ಜೀವಿತದ ಮೇಲೆ ಯುದ್ಧ ಮಾಡುವಂತ ಮಾತು ನನಗೆ ಬೇಕಂತೇಳಿರಿ. ಹಲ್ಲೆಲೂಯಾ. ಸಾಧ್ಯವಾದರೆ ಈ ಮಾತನ್ನು ನಿಮ್ಮ ಬೈಬಲ್ನಲ್ಲಿ ಅಂಡರ್ಲೈನ್ ಮಾಡ್ಕೊಡ್ರಿ. ನಮ್ಮ ಅಂಶ ಕೂಡ ಇವತ್ತು ಇದೇ ಆಗಿದೆ. ನಮ್ಮ ಆತ್ಮೀಯ ಜೀವಿತದ ಮೇಲೆ ದಾಳಿ ಮಾಡುವಂತ, ನಮ್ಮ ಆತ್ಮೀಯ ಜೀವಿತದ ಮೇಲೆ ಯುದ್ಧ ಮಾಡುವಂತ ಶತ್ರುವಿನ ಕುರಿತು ನಾವೆಲ್ಲರೂ ಕೂಡ ಇವತ್ತು ಧ್ಯಾನ ಮಾಡೋಣ. ಸೊ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ ಮೊದಲನೇ ಪೇತ್ರ 5:8 ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವಂತಹ ಸೈತಾನನು, ಆತನು ಗರ್ಜಿಸುವ ಸಿಂಹದುಪಾದಿಯಲ್ಲಿ ಇದ್ದಾನೆ. ಆತನು ಯಾರನ್ನು ನುಂಗಲಿ ಎಂಬುದಾಗಿ ಆತನು ಲೋಕದಲ್ಲಿ ಸಂಚಾರ ಮಾಡುವಂತ ಸಂದರ್ಭದಲ್ಲಿ, ಆತನ ಲೋಕದಲ್ಲಿ ತಿರುಗುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಸಿಂಹ ಅಂತಕ್ಕಂಥದ್ದು ಬೇಟೆಯಾಡುವಂತ ಸಂದರ್ಭದಲ್ಲಿ ಅದು ಯಾವ ಒಂದು ಪ್ರಾಣಿಗೆ ಅದು ಬೇಟೆ ಆಡ್ತದೋ ಅದು ಮೊಟ್ಟ ಮೊದಲೇದಾಗಿ ಏನಾಗ್ತದೆ
ಏನ ಮಾಡ್ತದಪ್ಪ ಅಂತಂದ್ರೆ, ಯಾವ ಪ್ರಾಣಿ ಬೇಟೆ ಆಡ್ಬೇಕು ಆ ಪ್ರಾಣಿಯ ಕತ್ತನ್ನೋದು ಮೊದಲು ಹಿಡಿತದ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾಕೆ ಆ ಪ್ರಾಣಿಯ ಒಂದು ಕುತ್ತಿಗೆಯನ್ನು ಮೊಟ್ಟ ಮೊದಲನೇದಾಗಿ ಸಿಂಹ ಹಿಡಿತದಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಆ ಸಿಂಹಕ್ಕಿಂತಲೂ ಬಲಿಷ್ಠವಾದಂತ ಪ್ರಾಣಿ ಅನ್ನೋದು ಬೇಟೆಯಾಡಿದಾಗ ಅದರ ಒಂದು ಕತ್ತನ್ನು ಯಾಕದು ಹಿಡಿತದಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಕತ್ತು ಯಾವಾಗ ಹಿಡಿತದೋ ಆವಾಗ ತಕ್ಷಣ ಆ ಕತ್ತು ಹಿಡಿಯಲ್ಪಟ್ಟಂತ ಪ್ರಾಣಿ ಬಲು ಬೇಗದ ಉಸಿರಾಟದ ತೊಂದರೆಗೆ ಒಳಗಾಗ್ತದೆ ಅಂತ ಹೇಳಿ. ಅದಕ್ಕೆ ಉಸಿರಾಟದ ತೊಂದರೆ ಆಗ್ತದೆ, ಆಕ್ಸಿಜನ್ ಸಪ್ಲೈ ಆಗ್ಲಿಕ್ಕೆ ಕಷ್ಟ ಆಗ್ತದೆ, ಉಸಿರು ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಮತ್ತು ಬಲು ಬೇಗನೆ ಅದಕ್ಕೆ ಕಿರಿಚಿಕೊಳ್ಳಿಕ್ಕೆ ಅಥವಾ ಯಾರಾದರೂ ಸಹಾಯ ಮಾಡ್ರಿ ಅಂತೇಳಿ ಕೂಗಿಕೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ. ಅದರಿಂದ ಧ್ವನಿ ಹೊರಗಡೆ ಬರುವುದಿಲ್ಲ. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ, ಆ ಸಿಂಹ ಮೊಟ್ಟ ಮೊದಲಾಗಿ ಬೇಟೆಯಾಡುವಂತ ಪ್ರಾಣಿಗೆ ಕತ್ತು ಹಿಡಿದಂತ ಸಂದರ್ಭದಲ್ಲಿ ಅದು ಬಲು ಬೇಗನೆ ಏನಾಗ್ತದಪ್ಪ ಅಂತಂದ್ರೆ, ತನ್ನ ದೇಹದ ಒಳಗೆ ಆಕ್ಸಿಜನ್ ಸಪ್ಲೈ ಬಂದ್ ಆಗಿದ್ದರಿಂದ ಅದರ ಕೈ ಕಾಲುಗಳಲ್ಲಿ ನಿಶಕ್ತಿ ಬಂದು ಅದು ಒದ್ದಾಡಿ ಬಲು ಬೇಗನೆ ಏನಾಗ್ತದಪ್ಪ ಅಂದ್ರೆ, ಸಿಂಹದ ಜೊತೆ ಹೋರಾಡಲಾರದೆ ಅದು ಸಲೀಸಾಗಿ ಸಿಂಹದ ಬಾಯಿಗೆ ಅದು ತುತ್ತಾಗ್ಬಿಡ್ತದೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ನನ್ನ ಮಾತುಗಳನ್ನು ಕೇಳುವಂತ ಎಲ್ಲ ನನ್ನ ಪ್ರೀತಿ ದೇವಜನರೇ, ಶತ್ರು ಆಗಿರುವಂತಹ ಸೈತಾನನು ಕೂಡ ವಿಶ್ವಾಸಿ ಮಕ್ಕಳನ್ನು ದೇವಜನರು ಇದೇ ರೀತಿಗೆ ಆತನು ಬೇಟೆಯಾಡ್ತಾನೆ, ಇದೇ ರೀತಿಗೆ ಆತನು ದಾಳಿ ಮಾಡ್ತಾನೆ. ದೇವರ ಮಕ್ಕಳ ಜೀವಿತದಲ್ಲಿ ಆತನು ದಾಳಿ ಮಾಡುವಂತ ಸಂದರ್ಭದಲ್ಲಿ, ದೇವರ ಮಕ್ಕಳ ಆತ್ಮೀಯ ಜೀವಿತದ ಮೇಲೆ ಆತನು ದಾಳಿ ಮಾಡುವಂತ ಸಂದರ್ಭದಲ್ಲಿ ಅನೇಕ ವಿಶ್ವಾಸಿ ಮಕ್ಕಳಿಗೆ ಗೊತ್ತೇ ಆಗಂಗಿಲ್ಲ ನಾನು ಶತ್ರುವಿನ ದಾಳಿಗೆ ಒಳಗಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಒಂದು ಸಲ ಬಹು ಜಾಗ್ರತೆಯಿಂದ ಮಾತುಗಳನ್ನು ಕೇಳಿ ಶತ್ರು ಮಾಡುವಂತ ದಾಳಿಗಳ ಕುರಿತು ಒಂದು ವೇಳೆ ವಾಕ್ಯ ಬರುವಂತ ಸಂದರ್ಭದಲ್ಲಿ ನಿಜವಾಗಿ ಶತ್ರು ನನ್ನ ಮೇಲೆ ದಾಳಿ ಮಾಡಿದ್ದೇನೆ, ನಿಜವಾಗಿ ಶತ್ರುವಿನ ದಾಳಿಗೆ ನಾನು ಒಳಗಾಗಿದ್ದೇನೆ ಅಂತೇಳಿ ನೀನ್ ತಿಳ್ಕೊಂಡೆಪ್ಪ ಅಂತಂದ್ರೆ, ದೇವರು ಮಾತಾಡುವಂತ ಸಂದರ್ಭದಲ್ಲಿ ಯಾವ ಭಾಗದಲ್ಲಿ ಶತ್ರು ನಿನ್ನ ಮೇಲೆ ದಾಳಿ ಮಾಡಿದ್ದನೋ, ಶತ್ರು ದಾಳಿಗೆ ನೀನು ಒಳಗಾಗಿದ್ದೆ, ದೇವರು ಮಾತಾಡುವಂತ ಸಂದರ್ಭದಲ್ಲಿ ನೀನು ಭಯಪಡುವಂತ ಅವಶ್ಯಕತೆ ಇಲ್ಲ. ನೀನು ಭಯಪಡುವಂತ ಅವಶ್ಯಕತೆ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ನಾನು ಆರಾಧಿಸುವಂತ ದೇವರ ಆತನು ಎಂತವನಪ್ಪ ಅಂತಂದ್ರೆ, ಶತ್ರು ನಿನ್ನ ಮೇಲೆ ದಾಳಿ ಮಾಡಿದನಪ್ಪ ಅಂತಂದ್ರೆ, ನೀನು ದಾಳಿಗೆ ಒಳಗಾಗಿದ್ದಪ್ಪ ಅಂತಂದ್ರೆ ಅದರಿಂದ ಹೇಗೆ ಹೊರಗಡೆ ಬರಬೇಕೆಂಬುದ ಕೂಡ ನನ್ನ ದೇವರು ನನಗೆ ಹೇಳುವಂತವನಾಗಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಇವತ್ತಿನ ಸಂದೇಶದ ಪ್ರಾರಂಭದಲ್ಲಿ ಶತ್ರುವಿನ ದಾಳಿ ಕುರಿತು ನಾವು ನೋಡೋಣ. ಅದಾದ ಮೇಲೆ ನಾವು ನೋಡ್ತೇವೆ ಶತ್ರುವಿನ ದಾಳಿಗೆ ಒಳಗಾಗ್ತಾ ನಾವೆಲ್ಲರೂ ಕೂಡ ನಾವು ಅದರಿಂದ ಹೇಗೆ ಹೊರಗಡೆ ಬರಬೇಕೆಂಬುದಾಗಿ ಕೂಡ ದೇವರು ನಮಗೆ ಹೇಳ್ತಾನೆ. ಅದಕ್ಕೋಸ್ಕರಾಗಿ ಈ ಸಂದೇಶವನ್ನು ಬಹಳ ಜಾಗ್ರತೆಯಿಂದ ನಾವು ಕೇಳಿ, ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ನಮ್ಮ ಜೀವಿತಕ್ಕೆ ಆತ್ಮೀಯ ಮೇಲುಗಳನ್ನು ತಂದುಕೊಳ್ಳೋಣ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಮಕ್ಕಳ ಜೀವಿತದಲ್ಲಿ ಸೈತಾನನು ತಂತ್ರಗಾರನಾಗಿರುವುದರಿಂದ ಆತನು ಮಾಡುವಂತ ದಾಳಿ ನಮಗೆ ಗೊತ್ತಾಗದೇ ಇರುವುದರಿಂದ ಮೊಟ್ಟ ಮೊದಲನೇ ಒಂದು ಗುರುತು, ಶತ್ರು ಅಪವಾದಿ ಅಂತಕ್ಕಂಥವನು ನಮ್ಮ ಮೇಲೆ ಆತನು ದಾಳಿ ಮಾಡಿದ್ದಾನೆ ಅನ್ನೋದಕ್ಕೆ ಮೊದಲನೇ ಒಂದು ಗುರುತು ಏನಪ್ಪಾ ಅಂತಂದ್ರೆ, ಇವತ್ತು ಸೈತಾನನು ಶತ್ರು ನನ್ನ ಮೇಲೆ ಆತನು ದಾಳಿ ಮಾಡಿದ್ದಾನೆ ಅಂತೇಳಿ ಒಂದು ಗುರುತು ಏನಾದರೂ ನಿನಗೆ ಗೊತ್ತಾಗ್ಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇ ಗುರುತು ಏನಪ್ಪಾ ಅಂತಂದ್ರೆ, ಆತನು ನಿನಗೆ ಮಾಡುವಂತ ಒಂದು ದಾಳಿ ನಿನಗೆ ಹೇಗೆ ಗೊತ್ತಾಗುದಿಲ್ಲ ಸಮಲಿ. ದಯವಿಟ್ಟು ನಿಮ್ಮ ಸತ್ಯವೇದನು FSA ಪತ್ರಿಕೆದವ್ರಿಗೆ ತೆಗಿರಿ. ದಯವಿಟ್ಟು ಒಂದೊಂದೇ ರೆಫರೆನ್ಸ್ ಕೊಟ್ಟು ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಬೇಗ ಹೋದ್ರೆ FSA ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ 14ನೇ ವಚನ. ದಯವಿಟ್ಟು ಯಾರಾದರೂ ಬರೋತೀರಾ? FSA ಪತ್ರಿಕೆ 2ನೇ ಅಧ್ಯಾಯ 13 ಮತ್ತು 14. ಬೇಗನೆ. ಎಫೆಸ 2. ಈಗಲಾದರೂ ಮೊದಲು ದೂರವಾಗಿದ್ದಂತ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದರಿಂದ ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ಸಾಕಮ್ಮ. ನಾವು ನೋಡ್ತೇವೆ, ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ಶತ್ರು ನಮ್ಮ ಮೇಲೆ ದಾಳಿ ಮಾಡಿದ್ದಾನೆ, ಶತ್ರು ನಮ್ಮ ಆತ್ಮೀಯ ಜೀವಿತದ ಮೇಲೆ ಆತನು ದಾಳಿ ಮಾಡಿದ್ದಾನೆ ಅನ್ನೋದಕ್ಕೆ ಮೊಟ್ಟ ಮೊದಲನೇ ಗುರುತೇನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಆತ್ಮದ ಮೇಲೆ, ನಮ್ಮ ಆತ್ಮಿಕ ಜೀವಿತದ ಮೇಲೆ ಮೊದಲನೇ ಶತ್ರು ದಾಳಿ ಮಾಡಿದ ನಮ್ಮದ ಗುರುತೇನಪ್ಪ ಅಂತಂದ್ರೆ, ದೇವರಿಗೂ ಮತ್ತು ನಮಗೂ ಮಧ್ಯದಲ್ಲಿ ಒಂದು ಗ್ಯಾಪ್ ಅನ್ನು ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಶತ್ರು ನಿನ್ನ ಮೇಲೆ ದಾಳಿ ಮಾಡಿದನಪ್ಪ ಅಂತಂದ್ರೆ, ಶತ್ರುವಿನ ದಾಳಿಗೆ ನೀನು ಒಳಗಾಗಿದ್ದೆಪ್ಪ ಅಂತಂದ್ರೆ, ಮೊದಲನೇದಾಗಿ ನೀನು ಗ್ರಹಿಸಿಕೊಳ್ಳುವಂತ ಒಂದು ಗುರುತೇನಪ್ಪ ಅಂತಂದ್ರೆ, ನೀನು ತಿಳಿದುಕೊಳ್ಳಬೇಕಾದ ಸೈನ್ಸ್ ಏನಪ್ಪಾ ಅಂತಂದ್ರೆ, ನಾವು ನೋಡ್ತೇವೆ ನಿನಗೂ ಮತ್ತು ದೇವರಿಗೂ ಮಧ್ಯದಲ್ಲಿ ಒಂದು ಗ್ಯಾಪ್ ಅನ್ನು ಆತನ ತರ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಇದನ್ನು ತಿಳಿಬೇಕಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಮೊದಲು ದೇವರಿಗೆ ನಾವು ದೂರಸ್ಥರಾಗಿದ್ದೀವಿ. ನಾವು ಪಾಪ ಅಂತಕ್ಕಂಥದ್ದು ದೇವರಿಗೂ ನಮಗೂ ಅಡ್ಡಗೋಡೆಯಾಗಿ ನಿಂತಿತ್ತು, ಅದರಿಂದ ನಾವು ದೂರ ಆಗಿದ್ದೀವಿ. ಆದ್ರೆ ದೇವರಿಗೆ ಸ್ತೋತ್ರವಾಗಲಿ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಪ್ರಾಣ ಕೊಡೋದ್ರ ಮೂಲಕವಾಗಿ, ಆತನ ಮಾಡಿರುವಂತ ಯಜ್ಞದ ಮೇಲೆ ನಾನು ನೀನು ನಂಬಿಕೆ ಇಡೋದ್ರ ಮೂಲಕವಾಗಿ ದೂರಸ್ಥರಾದಂತ ನಾವು ಯೇಸು ಕ್ರಿಸ್ತನು ನಮ್ಮನ್ನು ಸಮೀಪಸ್ಥರಾಗಿ ಆತನು ಮಾಡಿದ್ದಾನೆ.
ಈ ಸಮೀಪಸ್ಥರಾಗಿ ಮಾಡಿದ ಮೇಲೂ ಕೂಡ ದೇವರು ನಿನ್ನನ್ನು ಆತನು ಸಮೀಪಸ್ಥರಾಗಿ ಆತನು ಮಾಡಿದ್ರು ಕೂಡ ಪ್ರೆಸೆಂಟ್ ಇವಾಗ ನಿನಗೂ ಮತ್ತು ದೇವರಿಗೂ ಮಧ್ಯದಲ್ಲಿ ಒಂದು ಗ್ಯಾಪ್ ಬಂದಿದೆ ಎಂದು ಗುರುತೇನಪ್ಪ ಅಂತಂದ್ರೆ, ಒಂದು ಸೆನ್ಸ್ ಏನಪ್ಪಾ ಅಂತಂದ್ರೆ, ನೀನು ಮೊದಲಿನ ಹಾಗೆ ದೇವರ ಜೊತೆ ಸಮಯ ಕೊಡಲಿಕ್ಕೆ ನೀನು ಇಷ್ಟಪಡ್ತಾ ಇಲ್ಲ. ಇದು ಮೊದಲನೇ ಗುರುತು ಅಂತ ಹೇಳಿರಿ. ಹಲ್ಲೆಲೂಯಾ. ಅಂದ್ರೆ ದೇವರಿಗೂ ನಿನಗೂ ಒಂದು ಮಾಡಬೇಕೆಂಬುದಾಗಿ ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆದ್ರೆ ಇವತ್ತು ನಿನಗೂ ದೇವರಿಗೂ ಮಧ್ಯದಲ್ಲಿ ಒಂದು ಗ್ಯಾಪ್ ಬಂದಿದೆ, ಒಂದು ಬಿಟ್ಟ ಸ್ಥಳ ಬಂದ್ಬಿಟ್ಟಿದೆ. ಏನ ಬಿಟ್ಟ ಸ್ಥಳಪ್ಪ ಅಂತಂದ್ರೆ, ಯಾವ ಗ್ಯಾಪ್ ಅಪ್ಪ ಅಂತಂದ್ರೆ, ದೇವರು ನನ್ನನ್ನು ದೇವರು ಕ್ರಿಸ್ತನ ಒಂದು ಮಾಡಿರುವಂತ ಸಂದರ್ಭದಲ್ಲಿ ಈಗ ಪರಿಸ್ಥಿತಿ ಹೆಂಗದಪ್ಪ ಅಂತಂದ್ರೆ, ಈಗ ದೇವರ ಜೊತೆ ನನಗೆ ಸಮಯ ಅಂತಕ್ಕಂಥದ್ದು ಇಲ್ಲ. ಅರ್ಥ ಆಗ್ಲತ್ತದ? ಮೊದಲು ದೇವರಂದ್ರೆ ಬಹಳ ಪ್ರೀತಿ ಇತ್ತು ನಮಗ. ಮೊದಲು ದೇವರ ಸನ್ನಿಧಿ ಅಂದ್ರೆ ಬಹಳ ಪ್ರೀತಿ ಇತ್ತು ನಮಗ. ಆದ್ರೆ ಈಗೇನಾಗಿದೆಯಪ್ಪ ಅಂತಂದ್ರೆ, ದೇವರಿಗೂ ಮತ್ತು ನನಗೂ ಒಂದು ಮಧ್ಯದಲ್ಲಿ ಒಂದು ಗ್ಯಾಪ್ ಬಂದಿದೆಪ್ಪ ಅಂತಂದ್ರೆ, ಇವತ್ತು ಹೆಚ್ಚಾಗಿ ನಾವು ದೇವ್ರ ಜೊತೆ ಸಮಯ ಕಳೀಲಿಕ್ಕೆ ಇಷ್ಟ ಪಡ್ತಾ ಇಲ್ಲಪ್ಪ ಅಂತಂದ್ರೆ, ಇವತ್ತು ಹೆಚ್ಚಾಗಿ ದೇವ್ರ ಜೊತೆ ಸಮಯ ಕಳೀಲಿಕ್ಕೆ ನಮಗೆ ಇಷ್ಟ ಆಗ್ತಾ ಇಲ್ಲಪ್ಪ ಅಂತಂದ್ರೆ, ಇವತ್ತು ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡೋದಕ್ಕೋಸ್ಕರ ನಮಗೆ ಆಗುತ್ತಾ ಇಲ್ಲ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಈ ಮೊದಲನೇ ಗುರುತು, ಶತ್ರು ನಿನ್ನ ಜೀವಿತದ ಮೇಲೆ ಆತನು ದಾಳಿ ಮಾಡಿದ್ದೆ ನಮ್ಮದಾಗಿ ಇದು ಮೊದಲನೇ ಗುರುತು ಅಂತ ಹೇಳಿರಿ. ಹಲ್ಲೆಲೂಯಾ. ನಿನ್ನ ಮೊದಲು ನಂಬಿದಾಗ ನೀನು ದೇವರ ಜೊತೆ ಎಷ್ಟು ಅನ್ಯೂನ್ಯವಾಗಿದ್ದೀಯೋ, ದೇವರ ಜೊತೆ ಎಷ್ಟು ಸ್ನೇಹಮಯ ಆಗಿದ್ಯೋ, ದೇವರ ಜೊತೆ ಎಷ್ಟು ಯಥಾರ್ಥವಂತ ಹೃದಯವುಳ್ಳವನು ನೀನಾಗಿದ್ಯೋ, ದೇವರು ಮತ್ತು ನೀನು ಮಧ್ಯದಲ್ಲಿ ಬೇರೆ ಯಾರು ಇರಲಿಲ್ಲ. ಅವಾಗ ನಿನಗೆ ಬಿಟ್ಟರೆ ಯಾರು ಇಲ್ಲ ದೇವ್ರ ಹೊರತು. ದೇವರಾಯ್ತು, ನೀನಾಯ್ತು, ದೇವರಾಯ್ತು. ಮಧ್ಯದಲ್ಲಿ ಗ್ಯಾಪ್ ಅಂತಕ್ಕಂಥದ್ದು ಇರಲಿಲ್ಲ. ಮಧ್ಯದಲ್ಲಿ ಯಾವುದೇ ಡಿವೈಡ್ ಅಂತಕ್ಕಂಥದ್ದು ಇರಲಿಲ್ಲ. ಮಧ್ಯದಲ್ಲಿ ಯಾವುದೇ ಪಾರ್ಟಿಷನ್ ಅಂತಕ್ಕಂಥದ್ದು ಇರಲಿಲ್ಲ. ಆದ್ರೆ ಇವಾಗ ಏನಾಗಿದೆಯಪ್ಪ ಅಂತಂದ್ರೆ, ಶತ್ರು ಏನ್ ಮಾಡಿದನಪ್ಪ ಅಂತಂದ್ರೆ, ದೇವರೊಂದಿಗೆ ಸಮಯ ಕಳೆಯದಂತೆ ಆತನ ಏನ್ ಮಾಡಿದಾನೆ, ಒಂದು ಗ್ಯಾಪ್ ತೆಗೆದುಕೊಂಡು ಬಂದಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹೀಗೆ ಯಾರಾದ್ರೂ ನಿಮ್ಮ ಜೀವಿತದಲ್ಲಿ ಈ ಅನುಭವ ಇತ್ತಪ್ಪ ಅಂತಂದ್ರೆ, ಪ್ರಸ್ತುತವಾಗಿ ಇವಾಗ ನಿಮ್ಮ ಜೀವಿತದಲ್ಲಿ ಮೊದಲು ಕ್ರಿಸ್ತನನ್ನು ನಂಬಿದಾಗ ಇದ್ದಂತ ಪ್ರೀತಿ ಈಗ ನಿಮಗೆ ದೇವರ ಮೇಲೆ ಇಲ್ಲ. ಈಗ ಪ್ರೆಸೆಂಟ್ ಈ ಮಾತುಗಳನ್ನು ಕೇಳುವಂತ ಸಂದರ್ಭದಲ್ಲಿ ಅಂದ್ರೆ ಸಲೀಸಾಗಿ ತಿಳ್ಕೊಳ್ಬೇಕು, ಶತ್ರು ಏನ್ ಮಾಡಿದನಪ್ಪ ಅಂದ್ರೆ ನಮ್ಮ ಆತ್ಮೀಯ ಜೀವಿತದ ಮೇಲೆ ಏನ್ ಮಾಡಿದಾನೆ ಅಂತ ತಿಳ್ಕೊಬೇಕು. ದಾಳಿ ಮಾಡಿದಾನೆ, ಆಲ್ರೆಡಿ ಗ್ಯಾಪ್ ತಂದಿದ್ದಾನೆ. ಅದಕ್ಕೆ ನಿನಗೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನಿನಗೇನಿಲ್ಲ, ದೇವರಂದ್ರೆ ದೇವ್ರ ಮಾತುಗಳಂದ್ರೆ ನಿನಗೇನಿಲ್ಲ, ಈಗ ಇಂಟ್ರೆಸ್ಟ್ ಇಲ್ಲ. ಒಂದು ಸಮಯದಾಗಿತ್ತು. ಯಾವಾಗ ನೀನು ಪ್ರಾರಂಭದಲ್ಲಿ ರಕ್ಷಣೆ ಹೊಂದಿದಾಗ ದೇವ್ರ ಮಾತಂದ್ರೆ ಬಹಳ ನಿನಗೆ ಇಷ್ಟ ಇತ್ತು. ಆದ್ರೆ ಈಗ ಏನಿಲ್ಲಪ್ಪ ಅಂತಂದ್ರೆ, ನಿನಗೆ ದೇವ್ರ ಮಾತುಗಳು ಇಷ್ಟ ಇಲ್ಲ. ದೇವರ ಮಾತುಗಳು ನಿನಗೆ ಪ್ರಾಮುಖ್ಯವಾಗಿಲ್ಲ. ದೇವರ ಸನ್ನಿಧಿ ನಿನಗೆ ಪ್ರಾಮುಖ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಏನಾಗಿದೆಯಪ್ಪ ಅಂತಂದ್ರೆ, ಮಧ್ಯದಲ್ಲಿ ಒಂದು ಗ್ಯಾಪ್ ಬಂದಿದ್ದರಿಂದ, ಒಂದು ಗ್ಯಾಪ್ ಬಂದಿದ್ದರಿಂದ ಇವತ್ತು ನನಗೂ ಮತ್ತು ನಿನಗೂ, ನಮಗೂ ಮತ್ತು ನಿಮಗೂ ದೇವರಿಗೆ ಏನಾಗಿದೆಯಪ್ಪ ಅಂತಂದ್ರೆ, ನಾವು ಅಷ್ಟು ದೇವರಿಗೆ ಮೊದಲಿನ ಹಾಗೆ ಪ್ರೀತಿ ಮಾಡದೇ ಇರೋದ್ರಿಂದ ಏನಿದ್ರ ಸೂಚನೆ ಅಪ್ಪ ಅಂತಂದ್ರೆ, ಶತ್ರು ಏನ್ ಮಾಡಿದನಂದ್ರೆ, ನನ್ನನ್ನು ದೇವರಿಂದ ಏನ್ ಮಾಡಿದಂದ್ರೆ ಆತನು ದೂರ ಮಾಡೋದಕ್ಕೋಸ್ಕರ ಆತನ ಆಲ್ರೆಡಿ ಏನ್ ಮಾಡಿದಂದ್ರೆ ಸ್ಪಿರಿಚುವಲ್ ಅಟ್ಯಾಕ್ ಮಾಡಿದನ ಅಂತ ಹೇಳಿದ್ರು. ಹಲ್ಲೆಲೂಯಾ. ಅದಕ್ಕೆ ನಾವು ಒಂದು ಸಲ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಪ್ರಾರಂಭದಲ್ಲಿ ದೇವರ ಮೇಲೆ ಇದ್ದಂತ ನಂಬಿಕೆ, ಪ್ರಾರಂಭದಲ್ಲಿ ದೇವರ ಮೇಲೆ ಇದ್ದಂತ ವಿಶ್ವಾಸ, ಪ್ರಾರಂಭದಲ್ಲಿ ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡದಂತೆ ಪ್ರೆಸೆಂಟ್ ಇವತ್ತು ನಾವು ಪ್ರೀತಿ ಮಾಡ್ತಾ ಇದ್ದೇವಾ? ಮಾಡ್ತಾ ಇದ್ರೆ ಸ್ತೋತ್ರ. ದಾಳಿಯಿಂದ ನೀವು ಹೊರಗಡೆ ಇದ್ದೀರಿ ಇಲ್ಲ ಅಂತೇಳಿರಿ. ಮೊದಲಿನ ಒಂದು ಪ್ರೀತಿ, ಮೊದಲಿನ ಒಂದು ಸಹವಾಸ ನಿಮ್ಮಲ್ಲಿ ಇಲ್ಲಪ್ಪ ಅಂತಂದ್ರೆ ನೇರವಾಗಿ ಒಂದು ತಿಳ್ಕೊಬೇಕು. ಮೊದಲನೇ ಗುರುತೇನಪ್ಪ ಅಂತಂದ್ರೆ, ಶತ್ರು ನಮ್ಮ ಆತ್ಮೀಯ ಜೀವಿತದ ಮೇಲೆ ಆತನ ಏನ್ ಮಾಡಿದ್ರೆ ದಾಳಿ ಮಾಡಿದ್ದಾನೆ. ದೇವರಿಗೂ ಮತ್ತು ನಮಗೂ ಮಧ್ಯದಲ್ಲಿ ಒಂದು ಗ್ಯಾಪ್ ಬಂದಿದ್ದರಿಂದ ನಾವು ದೇವರ ಜೊತೆ ಹೆಚ್ಚು ಸಮಯ ಕಳೀತಾ ಇಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಹೀಗೆ ಒಂದು ವೇಳೆ ಯಾರಾದ್ರೂ ಈ ಸ್ಥಳದಲ್ಲಿ ಇದ್ರಪ್ಪ ಅಂತಂದ್ರೆ, ಹೀಗೆ ಒಂದು ವೇಳೆ ಯಾರ ಜೀವಿತದಲ್ಲಾದ್ರೂ ಮೊದಲಿನ ಪ್ರೀತಿ ಕಳ್ಕೊಂಡಿದ್ರಪ್ಪ ಅಂತಂದ್ರೆ, ಮೊದಲಿನ ಒಂದು ಪ್ರೀತಿ, ಮೊದಲಿನ ಒಂದು ಆಸಕ್ತಿ ನಿಮ್ ಜೀವಿತದಲ್ಲಿ ನೀವು ಕಳೆದುಕೊಂಡಿರಪ್ಪ ಅಂತಂದ್ರೆ, ಶತ್ರು ನಿಮ್ಮ ಜೀವಿತದ ಮೇಲೆ ಆತನು ದಾಳಿ ಮಾಡಿದ್ದೇನೆ. ಎಚ್ಚರ ತೆಗೆದುಕೊಳ್ಳುವಂಥದ್ದು, ಎಚ್ಚರ ವಹಿಸುವಂಥದ್ದು ಈ ಸಮಯದಲ್ಲಿ ಪ್ರಾಮುಖ್ಯವಾಗಿದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡೋಣ, ಶತ್ರು ಎರಡನೇದಾಗಿ ಯಾವ ರೀತಿಗೆ ದಾಳಿ ಮಾಡ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ. ಬೇಗ ಒಬ್ಬರೋದ್ರಿ. ಎರಡನೇದಾಗಿ ಶತ್ರು ನಮ್ಮ ಜೀವಿತದ ಮೇಲೆ, ಆತ್ಮೀಯ ಜೀವಿತದ ಮೇಲೆ ದಾಳಿ ಮಾಡಿರುವಂತ ಎರಡನೇ ಸೂಚನೆ, ಎರಡನೇ ಗುರುತು ಮತ್ತಾಯ 6:24.
ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಸಾಕಮ್ಮ, ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ಶತ್ರು ನಮ್ಮ ಆತ್ಮೀಯ ಜೀವಿತದ ಮೇಲೆ ದಾಳಿ ಮಾಡಿದ್ದನೆಂಬುದಕ್ಕೆ ಎರಡನೇ ಗುರುತೇನಪ್ಪ ಅಂತಂದ್ರೆ, ಇವತ್ತು ಮೊದಲು ದೇವರಿಗಾಗಿ ಹಪಾಪಿಸುವಂತ ನೀವು, ಮೊದಲು ದೇವರ ಸನ್ನಿಧಿಗಂದ್ರೆ ಹಾತೊರೆಯುವಂತ ನೀವು, ಮೊದಲು ದೇವರಂದ್ರೆ ಪಂಚ ಪ್ರಾಣ ಇದ್ದಂತ ನೀವು, ಇವತ್ತು ಏನಾಗಿದೆಯಪ್ಪ ಅಂತಂದ್ರೆ ಶತ್ರು ನಿಮ್ಮ ಆತ್ಮೀಯ ಜೀವಿತದ ಮೇಲೆ ದಾಳಿ ಮಾಡಿದ್ರಿಂದ ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ. ಎರಡನೇದಾಗಿ ಶತ್ರು ನಮ್ಮ ಜೀವಿತದ ಮೇಲೆ ಆತ್ಮೀಯ ಜೀವಿತದಲ್ಲಿ ದಾಳಿ ಮಾಡಿರುವಂತ ಗುರುತೇನಪ್ಪ ಅಂದ್ರೆ ಇವತ್ತು ಎರಡರ ಮಧ್ಯೆ ಬಿದ್ದು ಒದ್ದಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು. ಎರಡನೇ ಗುರುತು, ಎರಡರ ನಡುವೆ ಸಿಕ್ಕಿ ಒಂದೊಳ್ಳೆ ಒದ್ದಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಎರಡರ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಿದೀವಪ್ಪ ಅಂತಂದ್ರೆ, ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಸಮಯ ಹೋಗ್ತಿದೆ. ಅಂದ್ರೆ ತಪ್ಪಾದಂತ ನಿರ್ಧಾರ, ತಪ್ಪಾದಂತ ಆಯ್ಕೆಗಳನ್ನ ನಾವು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ನೇರವಾಗಿ ಶತ್ರು ಏನ್ ಮಾಡ್ದನಪ್ಪ ಅಂದ್ರೆ ನಮ್ಮ ಮೇಲೆ ಏನ್ ಮಾಡ್ದನ್ರಿ, ನಮ್ಮ ಆತ್ಮೀಯ ಜೀವಿತದ ಮೇಲೆ ಆಲ್ರೆಡಿ ದಾಳಿ ಮಾಡಿದ್ದೇನೆ ಎಂಬುದಾಗಿರೋ ಗುರುತು ಅಂತ ಹೇಳಿರಿ. ಹಲ್ಲೆಲೂಯಾ. ಈ ನೋಡ್ರಿ, ಮೊದಲು ಚರ್ಚ್ ಅಥವಾ ಶಾಲೆ ಇತ್ತು. ಅವಾಗ ಏನಿತ್ತಂದ್ರೆ, ಇವತ್ತು ನಾನು ಚರ್ಚ್ಗೆ ಹೋಗ್ಬೇಕಾ ಅಥವಾ ಇವತ್ತು ನಾನೇನು ಶಾಲೆಗೆ ಹೋಗ್ಬೇಕಾ ಅಂತೇಳಿ ಸಂಡೇ ಬಂತಂದ್ರೆ. ಆದ್ರೆ ಅವಾಗ ಏನಿತ್ತಪ್ಪ ಅಂದ್ರೆ ಮೊದಲು ಚರ್ಚ್, ಆಮೇಲೆ ಸ್ಕೂಲ್. ಎರಡನೇದಾಗಿ ಏನಿತ್ತಪ್ಪ ಅಂದ್ರೆ ಮೊದಲು ಟ್ಯೂಷನ್, ಇವತ್ತು ಸಂಡೇದ ಮೊದಲೇನು ಚರ್ಚ್ ಇಲ್ಲ. ಮೊದಲು ಹೆಂಗಿತ್ತಂದ್ರೆ ಇಲ್ಲ, ಮೊದಲು ಇವತ್ತು ಚರ್ಚ್, ಮೊದಲು ಇವತ್ತು ಟ್ಯೂಷನ್. ಮೊದಲೇನಿತ್ತಪ್ಪ ಅಂತಂದ್ರೆ ಉದ್ಯೋಗನ, ಕೆಲಸನ, ಡ್ಯೂಟಿನ, ವ್ಯಾಪಾರ ಮೊದಲು ಏನಂದ್ರೆ ಇಲ್ಲ, ಮೊದಲು ದೇವರು, ಮೊದಲು ಚರ್ಚ್, ಮೊದಲು ದೇವರ ಸನ್ನಿಧಿ, ಮೊದಲು ದೇವಜನರು, ಮೊದಲು ದೇವಜನರ ಸಹವಾಸ ಮೊದಲು. ಈಗ ಇಲ್ಲ, ಇದೊಂದು ಸಂಡೇ ಏನಾಗ್ತದ ಗ್ಯಾಪ್ ಮಾಡಿದ್ರು, ಈ ಸಂಡೇ ಗ್ಯಾಪ್ ಮಾಡಿದ್ರು ನಡೀತದ, ಈ ಸಂಡೇ ಹೋಗ್ಲಿಲ್ಲ ನಡೀತದ. ಆಯ್ಕೆ ಮಾಡ್ಕೋದ್ರಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಈ ಸಂಡೇ ಚರ್ಚ್ಗೆ ಹೋಗ್ಬೇಕಾ, ಈ ಸಂಡೇ ವ್ಯಾಪಾರಕ್ಕೆ ಹೋಗ್ಬೇಕಾ, ಈ ಸಂಡೇ ಚರ್ಚ್ಗೆ ಹೋಗ್ಬೇಕಾ, ಈ ಸಂಡೇ ಕೆಲ್ಸಕ್ಕೆ ಹೋಗ್ಬೇಕಾ, ಈ ಸಂಡೇ ಉದ್ಯೋಗಕ್ಕೆ ಹೋಗ್ಬೇಕಾ, ಈ ಸಂಡೇ ಚರ್ಚ್ಗೆ ಹೋಗ್ಬೇಕಂತೇಳಿ ಪ್ರತಿ ದೇವ ಜನರು ಕಷ್ಟ ಪಡ್ತಾ ಇದ್ದಾರೆ. ಇವತ್ತು ಆಯ್ಕೆ ಮಾಡ್ಕೊಳ್ಳುವಂತ ವಿಷಯದಲ್ಲಿ ಎಷ್ಟು ಮಾನಸಿಕ ಒತ್ತಡ ಆಗ್ತದೆ ಅಂದ್ರೆ, ಇವತ್ತು ನಾನು ಚರ್ಚ್ಗೆ ಹೋಗ್ಬೇಕಾ, ಇವತ್ತು ನನ್ನ ಆರಾಧನೆಗೆ ಹೋಗ್ಬೇಕಾ, ಇವತ್ತಿನ ದೇವರ ಸನ್ನಿಧಿಗೆ ಹೋಗ್ಬೇಕಾ, ದೇವರ ಸನ್ನಿಧಿ ಬಿಟ್ಟು ಲೋಕದಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ಇವತ್ತು ನಿನ್ನ ಜೀವಿತದಲ್ಲಿ ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಹೋರಾಟದಲ್ಲಿ ನೀನಿದ್ದೆಪ್ಪ ಅಂತಂದ್ರೆ ಖಂಡಿತವಾಗಿ ಶತ್ರು ಏನ್ ಮಾಡಿದನಪ್ಪ ಅಂದ್ರೆ ನಿನ್ನ ಆತ್ಮೀಯ ಜೀವಿತದ ಮೇಲೆ ಆತನ ದಾಳಿ ಮಾಡಿದನ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ತನ್ನನ್ನು ಪ್ರೀತಿಸುವವರಿಗೆ ಆತನು ನಿದ್ರೆಯಲ್ಲಿಯೂ ಕೂಡ ಆತನು ಆಹಾರವನ್ನು ತಂದು ಕೊಡ್ತಾನಂತ. ಹಲ್ಲೆಲೂಯಾ. ಆದ್ರೆ ಇವತ್ತು ನಮ್ಮ ಆತ್ಮೀಯ ಜೀವಿತದ ಮೇಲೆ ಶತ್ರು ನಮಗೆ ತಿಳಿದ ರೀತಿಯಿಂದ ಯಾವ ರೀತಿ ಆತನು ದಾಳಿ ಮಾಡಿದನಪ್ಪ ಅಂತಂದ್ರೆ, ಇವತ್ತು ನಾವು ಚರ್ಚ್, ದೇವರ ಸನ್ನಿಧಿ ಅಥವಾ ಡ್ಯೂಟಿ, ಇವತ್ತು ಚರ್ಚ್ ಆರಾಧನೆ ಅಥವಾ ಇವತ್ತು ನಮ್ಮ ಕೆಲಸ, ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲಪ್ಪ ಅಂದ್ರೆ, ಇವತ್ತು ಜಾಬ್ಗೆ ಹೋಗ್ಲಿಲ್ಲಪ್ಪ ಅಂದ್ರೆ, ಇವತ್ತು ಉದ್ಯೋಗ ಹೋಗ್ಲಿಲ್ಲಪ್ಪ ಅಂದ್ರೆ, ಇವತ್ತು ಕಂಪ್ನಿಗೆ ಹೋಗ್ಲಿಲ್ಲಪ್ಪ ಅಂತಂದ್ರೆ ಇವತ್ತು ನಮ್ಮ ಉದ್ಯೋಗದಿಂದ ಅವ್ರು ಏನ್ ಮಾಡ್ತಾರೆ, ತೆಗೆದು ಬಿಡ್ತಾರೆ. ಇದು ನಮಗ ಭರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಈಗ ಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊದಲೇನ್ ತೀರ್ಮಾನ ಇತ್ತು, ನಾನು ಉಪವಾಸ ಬಿದ್ರೂ ಕೂಡ ಸಂಡೇ ಮಾತ್ರ ನಾನು ಯಾರಾದ್ರೂ ಕರೆದು 1,00,000 ರೂಪಾಯಿ ಬಹುಮಾನ ಕೊಡ್ತೀನಿ, ಸ್ವಲ್ಪ ಬಂದೋಗಂದ್ರೂ ಕೂಡ 1,00,000 ಕೊಟ್ಟರು ಕೂಡ ನಾ ಎಲ್ಲಿಗೆ ಹೋಗ್ತಿದ್ದಿಲ್ಲ, ನಾ ಎಲ್ಲಿಗೆ ಹೋಗ್ತಿದ್ದಿಲ್ಲ. ದೇವ್ರಿ ನಮಗ್ ಮೊದಲು ಯಾರು, ಮೊದಲು ದೇವರ ಮೊದಲ ಆರಾಧನೆ, ಮೊದಲು ದೇವ್ರ ಸನ್ನಿಧಿ, ಆಮೇಲೆ ಅಲ್ಲ. ಇದು ಮೊದಲು ನಾವು ಅಂತಿದ್ದೇವೆ. ಈಗ ಏನಾಗಿದೆ ಅಂದ್ರೆ ನಾವು ತುಂಬಾ ಮಾನಸಿಕ ಒತ್ತಡದಲ್ಲಿ ಬಿದ್ದೀವಿ, ನಾವು ತುಂಬಾ ಹೋರಾಟದಲ್ಲಿ ಇದ್ದೀವಿ. ನಾವು ನಮ್ಮ ಆತ್ಮೀಯ ಜೀವಿತದ ಮೇಲೆ ಶತ್ರು ಯಾವ ರೀತಿಗೆ ದಾಳಿ ಮಾಡಿದನಪ್ಪ ಅಂದ್ರೆ, ಕೆಲಸನ ದೇವ್ರ ಸನ್ನಿಧಿ. ನಿನ್ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಿನ್ ಹೊಟ್ಟೆಪಾಡು ನಡಂಗಿಲ್ಲ, ನೀನು ಉದ್ಯೋಗ ಹೋಗ್ಲಿಲ್ಲ ಅಂದ್ರೆ ನಿನಗೆ ಸಂಪಾದನೆ ಬರಂಗಿಲ್ಲ. ಚರ್ಚ್ಗೆ ಹೋದ್ರೆ ಏನ್ ಬರ್ತದೆ, ಈ ವಾರ ಚರ್ಚ್ ಎಲ್ಲಿ ಹೋಗಲ್ಲ, ಅಲ್ಲೇ ಇರ್ತದೆ ಚರ್ಚ್. ಅವ್ ಪಾಸ್ಟರ್ನು ಅಲ್ಲೇ ಇರ್ತಾನ, ಚರ್ಚ್ನು ಅಲ್ಲೇ ಇರ್ತದೆ, ಅದೇ ನಡ್ಕೊಂಡು ಹೋಗ್ತದೆ ಬೇರೆ ಕಡೆಗೆ. ಆದ್ರೆ ಈ ವಾರ ಒಂದ್ ವೇಳೆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ, ಈ ವಾರ ನೀನು ಒಂದ್ ವೇಳೆ ಜಾಬ್ಗೆ ಹೋಗಿಲ್ಲಪ್ಪ ಅಂತಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರ, ನಾಳೆಯಿಂದ ಏನ್ ಮಾಡ್ಬೇಡ್ರಿ. ಇದು ಹೋರಾಟ ಒಂದ್ ವೇಳೆ ನಮ್ಮ ಜೀವಿತದಲ್ಲಿ ಇತ್ತಪ್ಪ ಅಂತಂದ್ರೆ,
ಆಯ್ಕೆ ಮಾಡಿಕೊಳ್ಳುವಂತ ರೀತಿಯಲ್ಲಿ ದೇವರ ಸನ್ನಿಧಿಯನ್ನು ಪ್ರೀತಿಸುವಂತ ವಿಷಯದಲ್ಲಿ ಈ ಹೋರಾಟದಲ್ಲಿ ನಾವು ಒಂದು ವೇಳೆ ಮುಂದೆ ಹೋಗ್ತಾ ಇದ್ದೀವಿ. ಪ್ರೆಸೆಂಟಿಗೆ ತಮ್ಮ ತಂಗಿ, ಖಂಡಿತವಾಗಿ ಖಚಿತವಾಗಿ ನಿನ್ನ ಆತ್ಮೀಯ ಜೀವಿತದ ಮೇಲೆ ಶತ್ರು ಆಲ್ರೆಡಿ ನಿನ್ನ ಮೇಲೆ ದಾಳಿ ಮಾಡಿದಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನೀನು ಮಾನಸಿಕವಾದ ಒತ್ತಡದಲ್ಲಿ, ಗೊಂದಲದಲ್ಲಿ ಏನ್ ಮಾಡ್ಬೇಕಂತೇಳಿ ಎರಡರ ಮಧ್ಯದಲ್ಲಿ ನೀನು ಒದ್ದಾಡ್ತಾ ಇದೆಯಾ. ಈ ಕಡೆ ದೇವರ ಸನ್ನಿಧಿನ, ಈ ಕಡೆ ಲೋಕಕ್ಕಾಗಿ, ನನ್ನ ಭೂ ಸಂಬಂಧವಾದಂತ ಎಲ್ಲ ಅವಶ್ಯಕತೆಗಳಿಗಾಗಿ ಎಂಬುದಾಗಿ ಯಾರಾದ್ರೂ ನಿಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ನೀವು ಹೋರಾಟದ ಜೀವಿತ ನಂಬಿತ್ತಲ್ಲಪ್ಪ ಅಂದ್ರೆ, ನೀವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಸ್ಟ್ರಗಲ್ ಆಗ್ತಾ ಇದ್ದೀರಪ್ಪ ಅಂತಂದ್ರೆ, ಶತ್ರು ನಿಮ್ಮ ಆತ್ಮೀಯ ಜೀವಿತದ ಮೇಲೆ ಆತನು ದಾಳಿ ಮಾಡಿದ್ದೇನೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಖಚಿತವಾಗಿ ಒಂದನ್ನು ತಿಳ್ಕೊಳ್ರಿ. ನಮ್ಮ ದೇವರ ಸನ್ನಿಧಿಯನ್ನು ಪ್ರೀತಿಸುವುದರಿಂದ, ದೇವರನ್ನ ಆರಾಧನೆ ಮಾಡೋದ್ರಿಂದ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ನನ್ನ ಬೈಬಲ್ ಹೇಳ್ತೇವೆ, ನನ್ನ ದೇವರು ಹೇಳ್ತಾನೆ, ಇಲ್ಲಿ ತನಕ ದೇವರನ್ನ ನಂಬಿದಂತವರು ಭಿಕ್ಷೆಗಾರರಾಗಿ ಬೇಡುವುದನ್ನ ನಿನ್ನ ತನಕ ನೋಡಿಲ್ಲ. ನಾನು ಪ್ರಯಸ್ತನಿದ್ದೆ, ಆದ್ರೆ ಇವಾಗ ನನ್ನ ಕೂದಲು ಬೆಳ್ಳಗಾಗಿದೆ, ಮುಪ್ಪಿನ ಮುದುಕನಾಗಿದ್ದೇನೆ. ನನ್ನ ಜೀವಮಾನ ಕಾಲದಲ್ಲಿ ದೇವರ ವಾಕ್ಯದಲ್ಲಿ ಒಬ್ಬ ಭಕ್ತ ಹೇಳ್ತಾನೆ, ಕ್ರೈಸ್ತರಾದಂಥವ್ರು, ದೇವರ ಮಕ್ಕಳಾದಂಥವ್ರು ಭಿಕ್ಷೆ ಬೇಡಿದ್ದನ್ನು ಇವತ್ತು ಕೂಡ ನಾನು ನೋಡಿಲ್ಲ ಎಂಬುದಾಗಿ ಆತನ ಹೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನೀವು ಉದ್ಯೋಗದ ವಿಷಯದಲ್ಲಿ, ಜಾಬ್ ವಿಷಯದಲ್ಲಿ, ಸ್ಕೂಲ್ ವಿಷಯದಲ್ಲಿ, ಟ್ಯೂಷನ್ ವಿಷಯದಲ್ಲಿ, ನಿಮ್ಮ ಬದುಕಿನ ವಿಷಯದಲ್ಲಿ ನೀವು ಒದ್ದಾಡ್ತಾ ಇದ್ದೀರಪ್ಪ ಅಂತಂದ್ರೆ, ಸ್ಟ್ರಗಲ್ ಆಗ್ತಾ ಇದ್ದೀರಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವರು ನಿಮ್ಗೆ ಯಾವ್ದಾದ್ರು ಉದ್ಯೋಗ ಕೊಟ್ಟಿದ್ದೀನಪ್ಪ ಅಂತಂದ್ರೆ, ದೇವ್ರು ನಿಮ್ಗೆ ಯಾವ್ದಾದ್ರು ಕೆಲಸ ಕೊಟ್ಟಿದ್ದೀನಪ್ಪ ಅಂತಂದ್ರೆ, ದೇವ್ರು ನಿಮ್ಗೆ ಯಾವ್ದಾದ್ರು ಒಂದು ವ್ಯಾಪಾರ ಕೊಟ್ಟಿದ್ದೀನಪ್ಪ ಅಂತಂದ್ರೆ, ದೇವರು ಯಾವ್ದಾದ್ರು ನಿಮಗೆ ಕೂಲಿಯನ್ನು ಕೊಟ್ಟಿದ್ದೀನಪ್ಪ ಅಂತಂದ್ರೆ, ಅದರಲ್ಲಿ ಸ್ಪಷ್ಟತೆ ಇರ್ತದೆ, ಅದರಲ್ಲಿ ಕ್ಲಿಯರ್ ಇರ್ತದೆ, ಅದರಲ್ಲಿ ಸ್ಪಷ್ಟತೆ ಇರ್ತದೆ. ಅದರಿಂದ ನಿನ್ನ ಜೀವಿತಕ್ಕೆ ಯಾವುದೇ ಹಾನಿ ಇರುವುದಿಲ್ಲ. ಅದು ನಿನ್ನ ಜೀವಿತಕ್ಕೆ ಪ್ರಯೋಜನಕರವಾಗಿರ್ತದೆ. ದೇವ್ರು ನೀನು ಕೊಟ್ಟಂತ ಉದ್ಯೋಗ, ದೇವ್ರು ನೀನು ಕೊಟ್ಟಂತ ವಿದ್ಯೆ, ದೇವ್ರು ನೀನು ಕೊಟ್ಟಂತ ವ್ಯಾಪಾರ, ದೇವ್ರು ನೀನು ಕೊಟ್ಟಂತ ಬಿಸ್ನೆಸ್ ಎಲ್ಲ ಕೂಡ ನೀನು ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡಿದ್ರೆ ಕ್ಲಿಯರ್ ಆಗಿರ್ತದೆ, ಸ್ಪಷ್ಟವಾಗಿರ್ತದೆ. ನಿನ್ನ ಜೀವಿತದಲ್ಲಿ ಯಾವತ್ತೂ ಕೂಡ ನೀನು ದೇವರ ಸನ್ನಿಧಿಯಲ್ಲಿ ತಲೆಯನ್ನು ಎತ್ತುಕೊಂಡಿರ್ತೀಯ, ಯಾವುದೇ ಕೊರತೆಗೆ ನೀನು ಬೀಳುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಇಂಥ ತಪನ, ಇಂಥ ಆಸೆ, ಇಂಥ ಜೀಲು ನಿನ್ನಲ್ಲಿ, ಮೊದಲಿನ ಆಸಕ್ತಿ, ಮೊದಲಿನ ಒಂದು ಜೀಲು ದೇವರ ಸನ್ನಿಧಿ ಕುರಿತು ನಿನಗಿಲ್ಲಪ್ಪ ಅಂತಂದ್ರೆ, ಈಗ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಪರಿತಪ್ಪಿಸಿ ಹೋಗ್ತಾ ಇದೆಯಪ್ಪ ಅಂತಂದ್ರೆ, ಇವತ್ತಿನ ಚರ್ಚ್ಗೆ ಹೋಗ್ಬೇಕಾ, ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ನೀನು ತುಂಬಾ ಕಷ್ಟಪಡ್ತಾ ಇದೆಯಾ ಅಂದ್ರೆ, ತಂಗಿ, ನಿನ್ನ ಜೀವಿತದಲ್ಲಿ ಶತ್ರು ಏನ್ ಮಾಡಿದಾನಂದ್ರೆ ನಿನ್ನ ಆತ್ಮೀಯ ಜೀವಿತದ ಮೇಲೆ. ಅದಕ್ಕೆ ಎರಡರ ಮಧ್ಯೆ ಅನೇಕ ವಿಶ್ವಾಸಿ ಮಕ್ಕಳು ಒದ್ದಾಡ್ತಾ ಇರ್ತಾರೆ. ಅದಕ್ಕೆ ಈ ಮಾತುಗಳನ್ನು ಕೇಳುವಂತ ಸಂದರ್ಭದಲ್ಲಿ ನಾವು ಬಹು ಜಾಗ್ರತೆಯಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಂತೇಳಿ. ಹಲ್ಲೆಲೂಯಾ. ಮೂರನೇದಾಗಿ ಶತ್ರು ನಮ್ಮ ಮೇಲೆ ದಾಳಿ ಮಾಡುವಂಥದ್ದು. ಯಾರಾದರೂ ಉತ್ತರ ಏಷ್ಯನ ಪ್ರವಾದನ ಪುಸ್ತಕ 40ನೇ ಅಧ್ಯಾಯ ಕಡೆ ನಿಮಗೆ ಸತ್ಯವಾದ ತಿರುಗಿಸ್ರಿ. ಬೇಗನೆ ವಾಕ್ಯ ಓದುವಂಥವ್ರು ಕೂಡ, ನಾನು ಎಷ್ಟು ಸ್ಪೀಡ್ ಹೋಗ್ತಾ ಇದನೋ ಅದೇ ಸ್ಪೀಡಲ್ಲಿ, ನಾನು ಯಾವ ಸ್ಪಿರಿಟಲ್ಲಿ ಹೋಗ್ತಾ ಇದನೋ ಅದೇ ಸ್ಪಿರಿಟಲ್ಲಿ ನೀವು ಕೂಡ ಕೂತ್ಕೊಳ್ಬೇಕು. ಏಷ್ಯನ ಪ್ರವಾದನ ಪುಸ್ತಕ 40ನೇ ಅಧ್ಯಾಯದ ಕಡೆಗೆ ನಿಮಗೆ ಸತ್ಯವಾದ ತಿರುಗಿಸ್ರಿ. ಮೂರನೇದಾಗಿ 40ನೇ ಅಧ್ಯಾಯ 29ನೇ ವಚನ 30ನೇ ವಚನ ಯಾರಾದರೂ ದಯ ಮಾಡಬಹುದು. ಮೂರನೇದಾಗಿ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಸಾಕಮ್ಮ, ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಾನು ಆರಾಧಿಸುವಂತ ದೇವರನ್ನು ಪೂಜಿಸುವಂತ ದೇವರು ಆತನು ಎಂತವನಾಗಿದ್ದಾನಪ್ಪ ಅಂದ್ರೆ, ಆತನು ಸೋತವನಿಗೆ ಆತನು ತ್ರಾಣವನ್ನು ಕೊಡುವಂತ ದೇವರಾಗಿದ್ದಾನೆ. ಆತನು ನಿರ್ಬಲನಿಗೆ ಆತನು ಬಹುಬಲವನ್ನು ಕೊಡುವಂತ ದೇವರಾಗಿದ್ದಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಸೋತವನಿಗೆ ಆತನು ಏನ್ ಕೊಡ್ತಾನಂತ್ರಿ? ತ್ರಾಣವನ್ನು ಕೊಡ್ತಾನಂತ. ಆದ್ರೆ ನಾವು ನೋಡ್ತೇವೆ, ನಿರ್ಬಲನಿಗೆ ದೇವರು ಏನ್ ಕೊಡ್ತಾನಂತ? ಯಾರು ಸೋತ್ ಹೋಗಿರ್ತಾರೋ ಅವ್ರಿಗೆ ದೇವ್ರು ತ್ರಾಣ ಕೊಡ್ತಾನಂತ. ನೀನು ತಿರುಗಿ ಏಳು, ತಿರುಗಿ ಓಡು, ತಿರುಗಿ ನಿನ್ನ ಜಯಮಾಲೆ ಸಿಗ್ತದೆ, ತಿರುಗಿ ನೀನು ಎದ್ದು ಓಡಾಡೆಂಬುದಾಗಿ ತ್ರಾಣವನ್ನು ಕಳೆದುಕೊಂಡಂತವ್ರಿಗೆ ದೇವರು ಹೊಸ ತ್ರಾಣವನ್ನು ಕೊಡ್ತಾನಂತ. ಯಾರಾದ್ರೂ ಬಲಹೀನರಾಗಿ ಒಂದ್ ವೇಳೆ ಕೂತ್ಕೊಂಡಿದ್ರಪ್ಪ ಅಂತಂದ್ರೆ ಅವರಿಗೆ ದೇವರು ತಿರುಗಿ ಏನ್ ಮಾಡ್ತಾನಂತ? ಹೊಸ ಬಲವನ್ನು ಕೊಡ್ತಾನಂತ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸೋತವನಿಗೆ ತ್ರಾಣವನ್ನು ಕೊಡುವಂತ ನನ್ನ ದೇವರು ನಿರ್ಬಲನಿಗೆ ಬಹುಬಲವನ್ನು ಕೊಡುವಂತ ದೇವರನ್ನು ನೀನು ಆರಾಧನೆ ಮಾಡ್ತಾ ಇದ್ದೀಯಪ್ಪ ಅಂತಂದ್ರೆ, ಸೋತವರಿಗೆ ತ್ರಾಣವನ್ನು ಕೊಟ್ಟು ನಿರ್ಬಲನಿಗೆ ಬಹುಬಲವನ್ನು ಕೊಡುವಂತ ದೇವರನ್ನು ಪೂಜಿಸ್ತಾ ಇದೆಯಾ, ಆರಾಧಿಸ್ತಾ ಹಿಂಬಾಲಿಸ್ತಾ ಇದೆಯಪ್ಪ ಅಂತಂದ್ರೆ, ಯಾಕೆ ನಿನ್ನ ಜೀವಿತದಲ್ಲಿ ಪದೇ ಪದೇ ನೀನು ಬಲಹೀನತೆಗೆ ಒಳಗಾಗ್ತಾ ಇದೆಯಪ್ಪ ಅಂತಂದ್ರೆ, ನಾನು ಮಾತಾಡ್ತಾ ಆಗ್ಲತ್ತದ? ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಿನ್ನ ಜೀವಿತದಲ್ಲಿ ಕಾರಣ ಏನೂ ಇಲ್ಲ.
ನಿನ್ನ ಜೀವಿತದಲ್ಲಿ ಪದೇ ಪದೇ ನೀನು ಬಲಹೀನಳಾಗ್ತಾ ಇದೆಯಪ್ಪ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ಕಾರಣವಿಲ್ಲದೆ ಪದೇ ಪದೇ ನೀನು ಬಲಹೀನನಾಗ್ತಾ ಇದೆಯಪ್ಪ ಅಂತಂದ್ರೆ, ಪದೇ ಪದೇ ನೀನು ಸೋತು ಹೋದಂತ ಅನುಭವದಲ್ಲಿ ಶಾರೀರಿಕವಾದಂತ ಬಲಹೀನತೆ, ದೇಹದಲ್ಲಿ ಆಲಸ್ಯವಿಲ್ಲದೆ ದೇಹ ಆಲಸ್ಯವಾಗಿ ನೀನು ಪದೇ ಪದೇ ಸುಸ್ತಾಗ್ತಾ ಇದೆಯಪ್ಪ ಅಂದ್ರೆ, ನಿರ್ಲಕ್ಷ್ಯ ಆಗ್ತಾ ಇದೆಯಪ್ಪ ಅಂದ್ರೆ, ಬಲಹೀನತೆ ಬರ್ತಾ ಇದೆಯಪ್ಪ ಅಂತಂದ್ರೆ, ನೀನೇನು ವಯಸ್ಸಾಗಿಲ್ಲ, ನೀನೇನು ಮುದುಕನಾಗಿಲ್ಲ, ನೀನೇನು ದೊಡ್ಡ ತಲೆನೇರ್ತವನಾಗಿಲ್ಲ, ಆದ್ರೆ ನೀನು ಯೌವನಸ್ಥನಾಗಿದ್ಯಾ, ಯೌವನಸ್ಥಳಾಗಿದ್ಯಾ, ನಿನ್ನಲ್ಲಿ ಪ್ರಾಯ ಇದೆ, ನಿನ್ನಲ್ಲಿ ಇನ್ನೂ ಕೂಡ ಶಕ್ತಿ ಇದೆ, ನೀನು ಸುಮ್ಮನೆ ನಿನ್ನ ಒಂದು ಶಾರೀರಿಕವಾದಂತ ಬಲಹೀನತೆ ನಿನ್ನಲ್ಲಿ ಪದೇ ಪದೇ ಬರ್ತಾ ಇದೆಯಪ್ಪ ಅಂತಂದ್ರೆ, ಖಂಡಿತವಾಗಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಆತ್ಮೀಯ ಜೀವಿತದ ಮೇಲೆ ಶತ್ರು ಅಂತಕ್ಕನಾಥದ ದಾಳಿ ಮಾಡಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಸುಮ್ಮನೆ ಸುಸ್ತಾಗ್ಲತ್ತದಪ್ಪ ಅಂತಂದ್ರೆ, ಸುಮ್ಮನೆ ನೀನು ಅನಾವಶ್ಯಕವಾಗಿ ಯಾವುದೇ ರೋಗ ಇರಲಾರ್ದೆ ನೀನು ಸುಸ್ತಾಗ್ಲತ್ತದ, ನಿದ್ದೆ ಬರ್ಲತ್ತದಪ್ಪ ಅಂತಂದ್ರೆ, ಅನಾವಶ್ಯಕವಾಗಿ ನಿನ್ನ ದೇಹ ನಿನಗೆ ಸಹಕರಿಸ್ತಲ್ಲಪ್ಪ ಅಂದ್ರೆ, ಯಾವುದೇ ರೋಗ ಟೆಸ್ಟ್ ಮಾಡಿದ್ರೆ BP ಇಲ್ಲ, ಶುಗರ್ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ, ಸುಮ್ಮನೆ ಪದೇ ಪದೇ ನೀನು ಬಲಹೀನಳಾಗ್ತಾ ಇದ್ದೆಪ್ಪ ಅಂತಂದ್ರೆ, ಪದೇ ಪದೇ ಬಲಹೀನತೆಗೆ ನೀನು ಗುರಿ ಆಗ್ತಾ ಇದ್ದೆಪ್ಪ ಅಂತಂದ್ರೆ, ಪದೇ ಪದೇ ಶಾರೀರಿಕವಾದಂತ ಈ ಒಂದು ಫಿಸಿಕಲ್ ಫಿಟ್ನೆಸ್ ನಲ್ಲಿ ನೀನು ಬಲಹೀನನಾಗ್ತಾ ಇದ್ದೆಪ್ಪ ಅಂದ್ರೆ, ಸುಸ್ತಾಗ್ತಾ ಇದ್ದೆಪ್ಪ ಅಂತಂದ್ರೆ, ಇದ್ರ ಗುರುತೇನಪ್ಪ ಅಂದ್ರೆ, ಸೈತಾನನ ಮೂರನೇದಾಗಿ ಏನ್ ಮಾಡಿದಾನೆ ಅಂದ್ರೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿದಾನೆ ಅಂತೇಳಿ. ಹಲ್ಲೆಲೂಯಾ. ರೀಸನ್ ಏನೂ ಇಲ್ಲ, ಯಾಕೋ ಏನೋ ಸುಸ್ತೆ ಅಲತ್ತದ ನೋಡ್ರಿ ಅಂತಾರೆ. ಯಾಕೆ ಸುಸ್ತಾಗ್ತದಪ್ಪ? ಯಾಕೆ ಸುಸ್ತಾಗ್ತದ? ನಿನ್ಗೇನು BP ಅದ, ನಿನಗೇನು ಶುಗರ್ ಅದ, ಶುಗರ್ ಬಂದು 10-20 ವರ್ಷ ಆಯ್ತಾ, BP ಬಂದು 10-20 ವರ್ಷ ಆಯ್ತಾ, ಯಾಕೆ ನಿನಗೆ ಬಲಹೀನತೆ ಆಗ್ತದ? ಯಾಕೆ ಸುಸ್ತಾಗ್ತದ? ಯಾಕೆ ಸಣ್ಣ ಸಣ್ಣ ಕಾರಣಗಳಿಂದ ದೇವರ ಸನ್ನಿಧಿಗೆ ನಾವು ತಪ್ಪಿಸ್ಕೊಳ್ತೀವಿ? ಸಣ್ಣ ಸಣ್ಣ ಕಾರಣಗಳು, ಆರೋಗ್ಯ ಸಮಸ್ಯೆ ಹೇಳಿ ನಾವು ದೇವರ ಸನ್ನಿಧಿಗೆ ನಾವು ಗ್ಯಾಪ್ ಮಾಡ್ತೀವಿ. ಯಾಕೆ ನಾವು ದೇವರ ಸನ್ನಿಧಿ ತಪ್ಪಿಸ್ಕೊಳ್ತೀವಿ? ಯಾಕೆ ಹೇಳ್ರಿ ನಾವು? ಏನಿಲ್ಲ, ಅದು ನಮ್ಮ ಪ್ರಾಣ ಹೋಗುವಂತ ರೋಗ ಅಂತೂ ಅಲ್ಲೇ ಅಲ್ಲದು. ಇವತ್ತು ಚರ್ಚೆಗೆ ಬಂದ್ರೆ ನಾನು ಸತ್ಯ ಹೋಗ್ತೀನಂತ ಪರಿಸ್ಥಿತಿ ಅಂತೂ ಯಾರಿಗೂ ಇಲ್ಲೇ ಇಲ್ಲ ಅದ. ಆದ್ರೂ ಇವತ್ತು ಚರ್ಚ್ ಹೆಂಗ್ ತಪ್ಪಿಸ್ತೀವಂದ್ರೆ, ದೇವರ ಸನ್ನಿಧಿ ಹೆಂಗ್ ತಪ್ಪಿಸ್ತೀವಿ ಅಂದ್ರೆ, ಸಣ್ಣ ಸಣ್ಣ ಕಾರಣಗಳಿಗೆ, ಚಿಕ್ಕ ಚಿಕ್ಕ ಕಾರಣಗಳಿಗೆ ಏನ್ ಮಾಡ್ತೀವಿ ನಾವು? ದೇವರ ಸನ್ನಿಧಿ ಯಾಕ್ರಿ ಅಂದ್ರೆ ತಲೆ ನೋವಿಲ್ಲತ್ತು, ಯಾಕ್ರಿ ಅಂದ್ರೆ ಸರ್ದಿ ಆಗ್ಯದ, ಯಾಕ್ರಿ ಅಂದ್ರೆ ಜ್ವರ ಬಂದದ, ಇವೆಲ್ಲ ಪ್ರಾಣ ತೆಗಿತೇವೇನ್ರಿ? ಮತ್ತೆ ಯಾಕೆ ಇವು ದೇವರ ಸನ್ನಿಧಿ ನಮ್ಗೆ ದೂರ ಮಾಡಬೇಕು? ಆರಾಧನೆಯಿಂದ ನಮಗೆ ದೂರ ಮಾಡಬೇಕು? ಇದು ಯಾರ ಕೆಲಸ ಅದ? ಇದು ಯಾರ ಕೆಲಸ ರೀ? ಶತ್ರು, ಅಪವಾದಿ ಕೆಲಸ. ಆತನ ಮನಸ್ಸೇನಂದ್ರೆ ಹೆಂಗರೆ ಮಾಡಿ ನಿನಗೆ ಗ್ಯಾಪ್ ತರಬೇಕು. ಏನ್ ಮಾಡ್ಬೇಕು ನಿನಗ? ಹೆಂಗರೆ ಮಾಡಿ ದೇವರಿಗೆ ನಿನಗೆ ಮಧ್ಯದಲ್ಲಿ ಏನ್ ತರಬೇಕಮ್ಮ? ಅವನ ಉದ್ದೇಶ ಅದದ, ನಿನಗೆ ಗೊತ್ತಾಗ್ಲತ್ತದ, ನೀನು ಗ್ರಹಿಸ್ಕೊಳ್ಳತ್ತಿ. ನನ್ನ ಪ್ರೀತಿಯ ದೇವ ಜನರೇ, ಪದೇ ಪದೇ ನಿಮಗೆ ಸುಸ್ತಾಗ್ಲತ್ತದಪ್ಪ ಅಂತಂದ್ರೆ, ಪದೇ ಪದೇ ಬಲಹೀನರಾಗ್ತಾ ಇದ್ದೀರಪ್ಪ ಅಂತಂದ್ರೆ, ಪದೇ ಪದೇ ಕಾರಣ ಇರಲಾರದೆ ಸುಮ್ಮನೆ ಏನೋ ಒಂದು ನೆವ ಹಿಡ್ಕೊಂಡು ನೀವು ಮನೇಲಿ ಕೂಡ್ತಾ ಇದ್ದೀರಪ್ಪ ಅಂತಂದ್ರೆ, ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡಿ ನೀವೊಂದ್ ವೇಳೆ ಸಣ್ಣ ಪುಟ್ಟ ಕಾರಣಗಳು ಹಿಡ್ಕೊಂಡು ನೀವು ಮನೆಯಲ್ಲಿ ಕೂಡ್ತಾ ಇದ್ದೀರಿ, ದೇವರ ಸನ್ನಿಧಿ ಪ್ರೀತಿ ಮಾಡ್ತಾ ಇಲ್ಲಪ್ಪ ಅಂದ್ರೆ, ಮೂರನೇದಾಗಿ ನೀವು ತಿಳ್ಕೊಳ್ಬೇಕು, ಶತ್ರು ನಿಮ್ಮ ಮೇಲೆ ಏನ್ ಮಾಡಿದಾನೆ? ದಾಳಿ ಮಾಡಿದಾನೆ ಅಂತ ಹೇಳಿ. ಹಲ್ಲೆಲೂಯಾ. ನನ್ನನ್ನು ಆತ್ಮೀಯವಾಗಿ ಬೆಳೆಸಿದಂತ ನನ್ನ ತಾಯಿ, ಕರ್ತನಲ್ಲಿ ಬಲವಾದಂತ ಒಂದು ಆಯುಧವಾಗಿ ನನಗೆ ತಯಾರು ಮಾಡಿದಂತ ಒಬ್ಬ ತಾಯಿ ಇವತ್ತು ಪರಲೋಕದಲ್ಲಿ ಇದ್ದಾಳೆ. ಆಕೆ ಇವತ್ತು ದೇವರ ಸನ್ನಿಧಿಯಲ್ಲಿ ಇದ್ದಾಳೆ. ಆಕೆಗೆ 90 ವರ್ಷ, 90 ವರ್ಷದಲ್ಲಿ 40 ವರ್ಷ ಶುಗರ್ ರೋಗದಿಂದ ತುಂಬಾ ಬಾಧೆ ಪಟ್ಟಿದ್ದಾಳೆ ಅಂತ ಹೇಳಿ. ಎಷ್ಟು ವರ್ಷ ರೀ? ಬಿಡದೆ ಶುಗರ್ ಕಾಯಿಲೆಯಿಂದ, BP-ಯಿಂದ ಸತತವಾಗಿ 40 ವರ್ಷಗಳು ಆಕೆಯನ್ನು ಬಿಡದೆ ಅನಾರೋಗ್ಯ ಕಾಡಿದ್ರಿಂದ ಕೊನೆಗೆ ಡಯಾಬಿಟೀಸ್ ಇಂದ, ಶುಗರ್ ಇಂದ ನಾವು ನೋಡ್ತೇವೆ ಎಷ್ಟು ಆಕೆ ಒಂದು ದೇಹದಲ್ಲಿ ಬಲಹೀನತೆ ಬಂತಪ್ಪ ಅಂತಂದ್ರೆ, ಕೊನೆಗೆ ಆಕೆ ಕಾಲುಗಳಲ್ಲಿರುವಂತ ಸ್ಪರ್ಶನೆ ಹೋಗೋಯ್ತು, ದೇಹದಲ್ಲಿರುವಂತ ಎಲ್ಲ ಬಲ ಉಡುಗಿ ಹೋಯ್ತು, ಮುಪ್ಪಿನ ಮುದುಕಳಾಗಿ ಕೈ ನಡುಗ್ತಾ ಇತ್ತು, ಕಾಲು ನಡುಗ್ತಾ ಇತ್ತು, ಕಾಲಿನಲ್ಲಿರುವಂತ ಸ್ಪರ್ಶ ಎಲ್ಲ ಹೋಯ್ತು. ಇಷ್ಟಾದರೂ ಕೂಡ ನಾವು ನೋಡ್ತೇವೆ ಆಕೆ ಕೊನೆ ಪ್ರಾಣ ಬಿಡುವ ತನಕ, ಕೊನೆ ಉಸಿರು ಬಿಡುವ ತನಕ ಒಂದು ಸಂಡೆ ಚರ್ಚ್ ತಪ್ಪಿಸಿರೋದನ್ನು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಕಾಲಲ್ಲಿ ಚಪ್ಪಲ್ ಹಾಕಿದ್ರೆ ಆಕೆ ಗೊತ್ತಾಗ್ತಾ ಇರಲಿಲ್ಲ. ಸ್ಪರ್ಶ ಅಂತಕ್ಕಂಥದ್ದು, ಚರ್ಮ ಸ್ಪರ್ಶ ಅಂತಕ್ಕಂಥದ್ದು ಪೂರ್ತಿ ಹೋಗ್ಬಿಟ್ಟಿತ್ತು. ಕಣ್ಣು ಸರಿಯಾಗಿ ಕಾಣ್ತಾ ಇರಲಿಲ್ಲ.
ಅಂಥ ಅನಾರೋಗ್ಯದ ಸಮಸ್ಯೆಯಲ್ಲಿ, ಅಂಥ ಭಯಂಕರವಾದ ಪರಿಸ್ಥಿತಿಯಲ್ಲಿ, ಕಾಲಿನ ಸ್ಪರ್ಶ ಕಳೆದ ಮೇಲೆ ಕಾಲು ನಡಿಲಿಕ್ಕೆ ಆಗದಂತ ಸಂದರ್ಭದಲ್ಲಿ ವೀಲ್ ಚೇರ್ ಮೇಲೆ ಕೂತ್ಕೊಂಡು, ಚರ್ಚಲ್ಲಿ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಆರಾಧನೆ ಮಾಡ್ತಾ ಇದ್ರಿ. ಹಲ್ಲೆಲೂಯಾ. ಅಂತ ತಾಯಿ ನನ್ನನ್ನು, ಆಕೆ ಮಾರ್ಗದರ್ಶನ ಮಾಡಿ ನನ್ನನ್ನು ಬೆಳೆಸಿದ್ದಾಳೆ. ಆಕೆ ಲೈಫಲ್ಲಿ ಒಂದು ಸಂಡೆ ಕೂಡ ಆರಾಧನೆ ಮಿಸ್ ಆಗಿರೋದನ್ನು ಯಾವತ್ತೂ ಕೂಡ ನಾನು ನೋಡಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಆದ್ರೆ ನನ್ನ ಪ್ರೀತಿಯ ತಮ್ಮ ತಂಗಿ, ಇವತ್ತು ಅಂತ ಆತ್ಮೀಯ ಜೀವಿತ, ಕ್ರಿಸ್ತಿಯ ಓಟ ಮುಗಿಸಿ ಹೋದಂತ ಅನೇಕ ಭಕ್ತರ ಜೀವಿತ ಇವತ್ತು ನಮ್ಮ ಕಣ್ಣ ಎದುರುಗಡೆ ಇದೆ. ಆದ್ರೆ ಇವತ್ತು ನಾವ್ಯಾಕ ಸಣ್ಣ ಸಣ್ಣ ಕಾರಣಗಳಿಗೋಸ್ಕರವಾಗಿ, ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ವಿಷಯಗಳಿಗೋಸ್ಕರವಾಗಿ ದೇವರ ಸನ್ನಿಧಿಯಿಂದ ನಾವು ತಪ್ಪಿಸ್ಕೊಳ್ತಾ ಇದ್ದೇವೆ ಹೇಳ್ರಿ? ನಾವು ಯಾಕೆ ದೇವರ ಸನ್ನಿಧಿಯಿಂದ ನಾವು ತಪ್ಪಿಸ್ಕೊಳ್ತಾ ಇದ್ದೇವಪ್ಪ ಅಂತಂದ್ರೆ, ಶತ್ರುವಿನ ಉದ್ದೇಶ ಏನಪ್ಪ ಅಂತಂದ್ರೆ, ಆತನ ತಂತ್ರ ಏನಪ್ಪಾ ಅಂತಂದ್ರೆ, ಆತನು ನನ್ನನ್ನು ನಿನ್ನನ್ನು ಆತನು ಶಾರೀರಿಕವಾಗಿ ಆತನ ಏನ್ ಮಾಡ್ತಾನೆ, ಬಲಹೀನ ಪಡಿಸ್ತಾನೆ ಅಂತ ಹೇಳಿದ್ರಿ. ಹಲ್ಲೆಲೂಯಾ. ಆತನು ನನ್ನನ್ನು ನಿನ್ನನ್ನು ಶಾರೀರಿಕವಾಗಿ ಆತನು ಬಲಪಡಿಸ್ತಾನೆ. ಆತನು ದೇವರ ಸ್ವಭಾವನೆ ಬಲಪಡಿಸುವಂಥದ್ದು, ದೇವರ ಸ್ವಭಾವವೇ ನಮ್ಮನ್ನು ಧೈರ್ಯಪಡಿಸುವಂಥದ್ದು. ಅದರ ಸೈತಾನ ಏನ್ ಮಾಡ್ತಾನಪ್ಪ ಅಂದ್ರೆ, ಪದೇ ಪದೇ ಆತನ ಏನ್ ಮಾಡ್ತಾನೆ, ನಮ್ಮನ್ನು ಬಲಹೀನ ಆತನಗೊಳಿಸ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ಇವತ್ತು ಅನೇಕ ದೇವ ಜನರು, ಅನೇಕ ದೇವ್ರ ಮಕ್ಕಳು, ಅನೇಕ ಕ್ರೈಸ್ತರು ಯೆಶಾಯನ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯ 29ನೇ ವಚನದಲ್ಲಿ, ಸೋತವನಿಗೆ ತ್ರಾಣವನ್ನು ಕೊಡುವಂತ ದೇವರು ನಿನ್ನ ದೇವರಾಗಿರುವಂತ ಸಂದರ್ಭದಲ್ಲಿ, ನಿರ್ಬಲನಿಗೆ ಬಹುಬಲವನ್ನು ಕೊಡುವಂತ ದೇವರು ನಿನ್ನ ದೇವರಾಗಿರುವಂತ ಸಂದರ್ಭದಲ್ಲಿ, ನೀನ್ ಯಾಕೆ ನಿನ್ನ ಬಲಹೀನತೆಯಲ್ಲಿ ನಿನ್ನ ಬಲವಾದಂತ ದೇವರನ್ನು ಕೂಗಿ ಪ್ರಾರ್ಥಿಸಿ ದೇವರ ಸನ್ನಿಧಿಗೆ ಬರಬಾರದು? ನೀನು ಬಲಹೀನದಂತ ನೀನು ದೇವರಲ್ಲಿ ಯಾಕೆ ನಿನ್ನ ಬಲವನ್ನು ಕೇಳ್ಕೊಳ್ಳುವುದಿಲ್ಲ? ಯಾಕೆ ನಿನ್ನಲ್ಲಿರುವಂತ ಬಲಹೀನತೆಯನ್ನು ಮುಂದೆ ಮಾಡಿ, ಆ ಬಲಹೀನತೆಯನ್ನು ದೊಡ್ಡದು ಮಾಡಿ ಇವತ್ತು ದೇವರ ಸನ್ನಿಧಿಯನ್ನು ತಪ್ಪಿಸ್ಕೊಳ್ತಾ ಇದ್ದೆಪ್ಪ ಅಂತಂದ್ರೆ, ಶತ್ರು ಅಂತಕ್ಕಂಥವನು ನಿನ್ನ ಮೇಲೆ ಆತನು ದಾಳಿ ಮಾಡಿದ್ದೆ ನಮ್ಮದಾಗ ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ಇದ್ರ ಮಕ್ಕಳೇ, ನೀವು ಯಾರೇ ಆಗಿರಿ, ನಿಮ್ಮ ಜೀವಿತದಲ್ಲಿ ಪದೇ ಪದೇ ಬಲಹೀನತೆ ಬರ್ತಾ ಇತ್ತಪ್ಪ ಅಂತಂದ್ರೆ, ದೇವರ ಸನ್ನಿಧಿ ವಿಷಯದಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಮ ದೇಹ ಸಹಕರಿಸ್ತಲ್ಲಪ್ಪ ಅಂದ್ರೆ, ಬಲಹೀನಗೊಳ್ತಾ ಇದ್ರಪ್ಪ ಅಂತಂದ್ರೆ, ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ರೋಗಗಳ ಹೆಸರುಗಳನ್ನು ಹೇಳಿ ದೇವರ ಸನ್ನಿಧಿ ನೀವು ತಪ್ಪಿಸ್ಕೊಳ್ತಾ ಇದ್ರಪ್ಪ ಅಂತಂದ್ರೆ, ಸ್ಪಿರಿಚುವಲ್ ಅಟ್ಯಾಕ್, ಆತ್ಮೀಯ ಜೀವಿತದ ಮೇಲೆ ಶತ್ರು ದಾಳಿ ಮಾಡಿದ್ದೆ ನಮ್ಗೆ ತಿಳ್ಕೊಳ್ಬೇಕಂತ ಹೇಳಿ. ಹಲ್ಲೆಲೂಯಾ. ನೆಕ್ಸ್ಟ್ ಡೇ ಆರಾಧನೆ ಆದ ನಂತರ ಚೆನ್ನಾಗೇ ಇರ್ತೀರಿ ನೀವು. ಸಂಡೆ ಕೇಳಿದ್ರೆ ಏನ್ ಹೇಳ್ತೀರಿ? ಸಂಡೇ ಬಂದಿಲ್ಲ ಯಾಕಂದ್ರೆ ಏನ್ ಹೇಳ್ತೀರಿ? ಯಾವುದೋ ಒಂದು ರೋಗ ಹೇಳ್ತೀರಿ. ಮಂಡೇ ಮತ್ತೆ ನಿಮ್ ಡ್ಯೂಟಿಗೆ ಹೋಗ್ತೀರಿ, ಮಂಡೇ ನಿಮ್ ಉದ್ಯೋಗ ಹೋಗ್ತೀರಿ, ಮಂಡೇ ನಿಮ್ ಕೆಲ್ಸಕ್ಕೆ ಹೋಗ್ತೀರಿ. ಅಂದ್ರೆ ಇದರ ಅರ್ಥ ಏನು? ಇದರ ಸೂಚನೆ ಏನ್ರಿ? ಇದು ಆಟೋಮೆಟಿಕ್ ಆಗಿ ನಾವು ನೋಡ್ತೇವೆ, ಶತ್ರು ಆದಂತವನು ಮೂರನೇದಾಗಿ ಆತನು ಎಲ್ಲಿ ನಮಗೆ ತಿಳಿದ ರೀತಿಯಿಂದ ದಾಳಿ ಮಾಡ್ತಾನಪ್ಪ ಅಂತಂದ್ರೆ, ನಮ್ಮ ಒಂದು ಶಾರೀರಿಕವಾದಂತ ಬಲಹೀನತೆಗಳನ್ನ ಆತನ ತರ್ತಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ಇದರ ಮಕ್ಕಳೇ, ದೇವರ ಮಕ್ಕಳಾಗಿರುವಂತ ನಾವು, ದೇವ ಜನರಾಗಿರುವಂತ ನಾವು, ಈ ಲೋಕದಲ್ಲಿ ಎಂತ ಪರಿಸ್ಥಿತಿ ಬಂದ್ರು ನಮ್ಮ ದೇವರ ವಾಕ್ಯ ಹೇಳ್ತದೆ, ಸೋತವನಿಗೆ ಆತನು ತ್ರಾಣವನ್ನು ಕೊಡುವಂತ ದೇವರಾಗಿದ್ದಾನೆ, ಆತನು ಬಲಹೀನನಿಗೆ ಬಲ ಕೊಡುವಂತ ದೇವರಾಗಿದ್ದೇನೆ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ನನ್ನ ದೇವರ ನಾಮದಲ್ಲಿ ನಾನು ಬಲಹೀನನಾದರೂ ಕೂಡ ದೇವರ ಬಲದಿಂದ ಎಲ್ಲವನ್ನು ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ ಆತನ ಹೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಪದೇ ಪದೇ ನಿಮ್ಮ ಜೀವಿತದಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತಪ್ಪ ಅಂತಂದ್ರೆ, ಪದೇ ಪದೇ ಬಲಹೀನರಾಗ್ತಾ ಇದ್ರಪ್ಪ ಅಂತಂದ್ರೆ, ಪದೇ ಪದೇ ದೇವರ ಸನ್ನಿಧಿ ಆರಾಧನೆ ತಪ್ಪಿಸ್ಕೊಳ್ತಾ ಇದ್ರಿ ದೇಹದ ನಿಮಿತ್ತವಾಗಿ, ದೇಹದ ಬಲಹೀನತೆ ನಿಮಿತ್ತವಾಗಿ ಅಂತಂದ್ರೆ, ಒಂದು ಎಚ್ಚರಿಕೆ ವಹಿಸ್ಬೇಕು ನೀವೇನಪ್ಪ ಅಂತಂದ್ರೆ, ಶತ್ರು ನಿಮ್ಮ ಮೇಲೆ ಆತನ ದಾಳಿ ಮಾಡಿದ್ದೆ ನಮ್ಗೆ ತಿಳ್ಕೊಳ್ಬೇಕಂತ ಹೇಳಿ. ಹಲ್ಲೆಲೂಯಾ. ಶತ್ರು ನಿಮ್ಮ ಆತ್ಮೀಯ ಜೀವಿತದ ಮೇಲೆ ಆತನ ದಾಳಿ ಮಾಡಿದ್ದೆ ನಮಗೆ ತಿಳ್ಕೊಳ್ಬೇಕಂತ ಹೇಳಿ. ಹಲ್ಲೆಲೂಯಾ. ಎಷ್ಟನೇದ್ರಿ ಇದು? ಮೂರನೇದು. ನಾಲ್ಕನೇದು ಓದ್ತೀರಾ? ನಾಲ್ಕನೇದು ಯೆಶಾಯನ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯ. ಬಹಳ ಬೇಗ ಫಾಸ್ಟ್ ಆಗಿ ಸ್ಪೀಡ್ ಆಗಿ ನಾನು ಮುಂದೆ ಹೋಗ್ಬೇಕು. ಯೆಶಾಯನ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯ 18ನೇ ವಚನ ದಯವಿಟ್ಟು ಯಾರಾದ್ರೂ ಬರೋದ್ರಿ. ಶತ್ರು ಆತ್ಮೀಯ ಜೀವಿತದ ಮೇಲೆ ಮಾಡುವಂತ 4ನೇ ದಾಳಿ. ಯೆಹೋವನು ಹೀಗೆನ್ನುತ್ತಾನೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ, ಇಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆ ದೋರುತ್ತಲಿದೆ. ಎಲ್ಲರೂ ಸ್ವಲ್ಪ ನನ್ನ ಕಡೆಗೆ ನೋಡ್ತೀರಿ? ಎಲ್ಲರೂ ನನ್ನ ಜೊತೆಗಿದ್ದೀರಿ? ಎಲ್ಲರೂ ನನ್ನ ಜೊತೆಗಿದ್ದೀರಿ? ಏನ್ ಸುಸ್ತಾಗಲತ್ತದ? ಶತ್ರು ನಮ್ಮ ಆತ್ಮೀಯ ಜೀವಿತದ ಮೇಲೆ ದಾಳಿ ಮಾಡುವಂತ 4ನೇ ಗುರುತು.
ಆತನ ಆಲ್ರೆಡಿ ನಮ್ಮ ಜೀವಿತದ ಮೇಲೆ ದಾಳಿ ಮಾಡಿದ್ದಾನೆ, ನಾವು ದಾಳಿಗೆ ಒಳಗಾಗಿದ್ದೇವೆ ಅಂದ್ರೆ 4ನೇ ಗುರುತೇನಪ್ಪ ಅಂತಂದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಇಲ್ಲೇ ಇದ್ರಿ ಯವನಸ್ಥರು ಎಲ್ಲರೂ ಇಲ್ಲೇ ಇದ್ರಿ, ನನ್ನ ಜೊತೆ ಇದ್ರಿ. ದೇವ್ರು ಹೇಳ್ತಾ ಇದ್ದಾನೆ, ಹಳೆ ಸಂಗತಿಗಳನ್ನು ಏನ್ ಮಾಡಬೇಡ್ರಿ, ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಅಂತ ದೇವ್ರು ಹೇಳುವಂತ ಸಂದರ್ಭದಲ್ಲಿ ನಿಮಗೆ ಪದೇ 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 ಹಳಿವು ನೆನಪು ಬಂದೇಳಿ ಹೊಂಟಿವಪ್ಪ ಅಂತಂದ್ರೆ ಹಳೆವು ದೇವರಿಗೆ ನಂಬಕ್ಕಿನ ಮೊದಲು ನೀವೇನು ಪಾಪ ಮಾಡ್ತಾ ಇದ್ರಿ, ಜಸ್ಟ್ ಹಳೆಯ ಬಾಯ್ ಫ್ರೆಂಡ್ ಎಂಪಟನ್ ಅಂತ ಹೇಳಿ. ಈಗ ದೇವ್ರ ಮಕ್ಕಳಾಗಿರಿ, ದೇವರ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಿ, ದೇವ ಜನಾಂಗವಾಗಿದ್ರಿ. ಆದ್ರೆ ನೆನಪು ಯಾವ ಉಂಟು ಅಂದ್ರೆ ಹಳೆ ಬಾಯ್ ಫ್ರೆಂಡ್, ಓಲ್ಡ್ ಫ್ರೆಂಡ್, ಹಳೆ ಫ್ರೆಂಡ್, ಹಳೆ ಗರ್ಲ್ ಫ್ರೆಂಡ್. ಯಾರೇ ಹಳಿವು ಹಿಂದಕ್ಕಿನು ಕ್ರಿಸ್ತನ ನಂಬೋದಕ್ಕಿಂತ ಮುಂಚೆ, ದೇವರನ್ನು ತಿಳಿದಕ್ಕಿಂತ ಮುಂಚೆ, ನೀವು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಮಾಡಿದಂತ ಕಾರ್ಯಗಳು ಇವಾಗ ಒಂದ್ ವೇಳೆ ಅವು ನೆನಪು ಬರ್ಲತ್ತವ, ಪದೇ ಪದೇ ಬರ್ಲತ್ತವ, ಮತ್ತೆ ಬರ್ಲತ್ತವ, ಬೇಗ ಬೇಗ ಬರ್ಲತ್ತವ, ಮತ್ತೆ ಅವಾಗ ಬಂದು ಕಾಡ್ಲತ್ತವ. ಮೊಬೈಲ್ ತೆಗಿ, ಜರ ಫೋನ್ ನೋಡಮ್, ಏನ್ ಮಾಡಮ್ ಕೇಳಮ್, ಜರ ಹೆಂಗನ ಹಳಿ ದೋಸ್ತ. ನಂಬರ್ ಹುಡುಕಾಡ್ಲತ್ತೀರಪ್ಪ ಅಂತಂದ್ರೆ, ನಂಬರ್ ಸರ್ಚ್ ಮಾಡತ್ತೀರಂದ್ರೆ ಯಾಕೋ ಸಿಗಲಾಗದ, ಅವ್ರ ಬಳಿ ಇರ್ತದ ಕೇಳಮ್ಮಂದ್ರೆ ಅಂದ್ರೆ ಆತ್ಮೀಯ ದಾಳಿ ನಿಮ್ಮ ಜೀವಿತದ ಮೇಲೆ ಶತ್ರು ಆತ್ಮೀಯವಾದಂತ ದಾಳಿ ಮಾಡಿದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಳೆ ಸ್ನೇಹಿತರು, ಪುರಾಣ ದೋಸ್ತ್ ಏನ್ರಿ, ಹಳಿ ದೋಸ್ತರು ಮತ್ತೆ ನೆಂಪಂಟ್ರ. ಬಹಳ ಮಂದಿ ರಕ್ಷಣೆ ಹೊಂದಿದ ಮೇಲೆ, ದೀಕ್ಷಾ ಸ್ನಾನ ತಗೊಂಡ ಮೇಲೆ, ಚರ್ಚಿಗೆ ಬಂದ ಮೇಲೆ, ಎಲ್ಲ ಮಾಡಿದ ಮೇಲೆ, ಇವತ್ತು ಬಹಳ ಮಂದಿ ಹಳೆ ದೋಸ್ತರ ಬಲ್ಲಿ ಬಹಳ ಮಂದಿ ಹೋಗ್ಯಾರ ಏನ್ರಿ. ಮತ್ತೆ ಯಾವ ಬೀಡಿ ಸೇತದ್ರೆ ಅದೇ ಬೀಡಿ ಸೇತದ್ರೆ, ಯಾವ ಗುಟ್ಕಾ ತಿಂತಾರೆ ಅದೇ ಗುಟ್ಕಾ ತಿಂತಿದ್ರೆ, ಯಾವ ಸಾರಾಯಿ ಬ್ಯಾಡಪ್ಪ ಅಂತ ಹೇಳ್ಬಿಟ್ಟು ಅದೇ ಸಾರಾಯಿ ಕುಡಿತಾ ಇದ್ರೆ, ತಿರುಗಿ ಹಳೆದು ತಿರುಗಿ ಹಳೇದು ಒಂದು ವೇಳೆ ನಮ್ಮ ಜೀವಿತದಲ್ಲಿ ಮೊದಲು ಸಿಟ್ಟಿಗೆ ಬರ್ತಿದಿಲ್ಲ, ದೇವರಿಗೆ ನಂಬದ ಮೇಲೆ ಬಹಳ ಶಾಂತ ಆಗಿರಿ, ಮತ್ತೆ ತಿರುಗಿ ನೀವು ಸಿಟ್ಟು ಬರಲತ್ತಂದ್ರೆ ಏನ್ರಿ ಏನಾಗ್ಯದ? ಆಲ್ರೆಡಿ ದಾಳಿ ಮಾಡ್ಲತ್ತನಲ್ಲ, ಆಲ್ರೆಡಿ ದಾಳಿಗೆ ಒಳಗ. ಇವತ್ತಿನ ಹೇಳುವಂತ ಸಂದೇಶ ಎಲ್ಲ ಕೂಡ ದಾಳಿ ಮಾಡೋದಲ್ಲ, ಆಲ್ರೆಡಿ ದಾಳಿಗೆ ಒಳಗಾಗಿದ್ರಿ. ಅದಕ್ಕೆ ನೋಡ್ತೀವಿ ಯೆಶಾಯನ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯದಲ್ಲಿ ಹಳೆ ಸಂಗತಿಗಳನ್ನು, ಪುರಾತನ ಕಾರ್ಯಗಳನ್ನು ನೆನಪಿಗೆ ತಂದುಕೊಳ್ಬೇಡ್ರಿ ಎಂಬುದಕ್ಕೆ ದೇವರು ಹೇಳ್ತಾನ. ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂತ ನಾವು, ದೇವ್ರ ಮಕ್ಕಳಾಗಿರುವಂತ ನಾವು, ಅದೇ ರಾತ್ರಿ ಹಾಸಿಗೆಯಲ್ಲಿ ಮಲ್ಕೊಂಡ ಸಂದರ್ಭದಲ್ಲಿ ಇವತ್ತು ನಾವು ಅದೇ ಹಳೆ ಅಶ್ಲೀಲವಾದಂತ ಚಿತ್ರಗಳನ್ನು ನೋಡ್ತಾ ಇದೀವಪ್ಪ ಅಂತಂದ್ರೆ, ಹಳೆ ಸಂಗತಿಗಳನ್ನೇ ಮಾಡಿದ ಪಾಪವನ್ನೇ ಮತ್ತೆ ತಿರುಗಿ ನಾವು ಮಾಡ್ಲತ್ತಿಲ್ಲ. ಆದ್ರೆ ಏನ್ ಮಾಡ್ತವ, ನೆನಪಿಗೆ ಹೊಂಟವಪ್ಪ ಅಂತಂದ್ರೆ ಯಾರು ನಿಮ್ಮ ಮೇಲೆ ದಾಳಿ ಮಾಡ್ರಿ, ನೀವು ಮಾಡ್ಲತ್ತಿಲ್ಲ. ಆದ್ರೆ ಏನ್ ಮಾಡ್ಲತ್ತೀರಿ, ಹಳಿವ್ ಕೆಲಸ ಏನೋ ಮಾಡ್ಲತ್ತಿಲ್ಲ, ಆದ್ರೆ ಏನ್ ಬರ್ಲತ್ತವ ನಿಮಗ, ನೆನಪು ಬರ್ಲತ್ತವ. ಹಳೆ ಸಂಗತಿಗಳು, ಹಳೆ ಕಾರ್ಯಗಳು, ಪುರಾತನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ತಿರುಗಿ ಅವು ಬರ್ತಾವೇಪ್ಪ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ತಿರುಗಿ ಅವು ನಮ್ಮ ಆಲೋಚನೆ ಬರ್ತಾವೇಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೇರವಾಗಿ ಶತ್ರು ಅಂತಕ್ಕಂಥದ್ದು, ಈಗ ಪೊರ್ನೋಗ್ರಫಿ ಅಂತಕ್ಕಂಥದ್ದು, ಅಶ್ಲೀಲ ಚಿತ್ರ ಅಂತಕ್ಕಂಥದ್ದು, ಅದು ಮನ್ಯಾಗ ನೋಡ್ಲಕ್ ಆಗ್ತದೇನ್ರಿ? ಮನ್ಯಾಗ ನೋಡ್ಲಕ್ ಆಗಂಗಿಲ್ಲ, ಬಸ್ನಾಗ ನೋಡ್ಲಕ್ ಆಗಂಗಿಲ್ಲ, ಹೊರಗೆ ಮಾರ್ಕೆಟ್ನಾಗ ನೋಡ್ಲಕ್ ಆಗಂಗಿಲ್ಲ. ಮನ್ಯಾಗ ನೋಡಿದ್ರೆ ಎಲ್ಲ ಅವ್ವ ಅಪ್ಪ ಅಣ್ಣ ತಮ್ಮರು ಇರ್ತಾರ. ಈಗ ಅದು ನೋಡ್ಲಕ್ ಚಾನ್ಸ್ ಎಲ್ಲಿರ್ತದ್ರಿ? ಹಾಸಿಗೆ ಬೆಡ್ರೂಮ್, ಅಲ್ಲಿ ಯಾರೇ ಬರ್ತಾರೆ, ಬಾಕಲ್ ಹಾಕಿ ನಾ ಸ್ಟಡಿ ಮಾಡ್ಲತ್ತೀನಂದ್ರೆ ಏನ್ ಮಾಡ್ತಾರ ನಿಮ್ಮ ಮನೆ ಒಪ್ಪ? ಏನ್ರಿ ಮಾಡ್ತಾರ? ನೋಡ್ತಾರ ಬಂದು. ಆದ್ರೆ ಎಷ್ಟೋ ಜನರು ಅಂತ ಕಾರ್ಯಗಳನ್ನು ಮಾಡ್ತಾರೆ, ಎಷ್ಟೋ ಜನ ಆ ರೀತಿ ಮಾಡ್ತಾರೆ. ಕ್ರೈಸ್ತರು, ವಿಶ್ವಾಸಿ ಮಕ್ಕಳು, ದೇವಜನರು ಇವತ್ತಿನ್ನೂ ಹಳೆ ಸಂಗತಿಗಳು, ಹಳೆ ಕಾರ್ಯಗಳು ಇವತ್ತು ಅನೇಕರ ಜೀವಿತದಲ್ಲಿ ಬಿಟ್ಟು ಹೋಗಿಲ್ಲ.
ಪುರಾತನ ಮನುಷ್ಯ, ಹಳೆ ಮನುಷ್ಯ ಇನ್ನ ಒಳಗೆ ಏನಾಗಿಲ್ರಿ, ಒಳಗಿನ ಮನುಷ್ಯ ಇನ್ನ ಏನಾಗಿಲ್ಲ, ಸತ್ತಿಲ್ಲ. ಅವಾಗ ನಾ ಇದ್ದೀನಂತ ಜಿಂದ ಇದ್ದೀನಂತ ತೋರಿಸ್ತಾನ ಅವಾಗ. ಹೌದಲ್ಲ? ದೀಕ್ಷಾ ಸ್ನಾನ ಅಂದ್ರೆ ಅರ್ಥ ಏನ್ರಿ? ನೀರಾಗ ಮುಳುಗಿಸ್ತಾರಲ್ಲ, ನೀರಾಗ ತಲೆ ಹಿಡಿದು ಕುತ್ತಿಗೆ ಹಿಡಿದು ಪೂರಾ ಮುಳುಗಿಸ್ತಾರಲ್ಲ, ಅದರ ಅರ್ಥ ಏನ್ ಗೊತ್ತದ? ನೀರಾಗ ಪೂರಾ ಯಾಕೆ ಮುಳುಗಿಸ್ತಾರಂದ್ರೆ, ನೀರಾಗ ಹಿಂಗ್ ಮುಳುಗಿಸೋದ ಅರ್ಥ ಏನಂದ್ರೆ, ಲೋಕದ ಪಾಲಿಗೆ ನಾ ಸತ್ತೀನಿ ಅಂತ ಅವತ್ತು ನೀ ಸಾಕ್ಷಿ ಕೊಡ್ತಿ ಎಂದ. ನೀ ಬ್ಯಾಪ್ಟಿಸಮ್ ತಗೋದಿನ ನಿನಗೆ ಮುಳುಗಿಸ್ತಾರ, ಹಿಂಗ್ ತಲೆ ಮುಂದೆ ಕೈ ಹಿಡ್ದು ಹಿಂಗ್ ಮುಳುಗಿಸ್ತಾರಲ್ಲ, ಮುಳುಗಿಸಿದಾಗ ನೀ ಏನ್ ಹೇಳ್ತಂದ್ರೆ, ಅವತ್ತ ಲೋಕದ ಪಾಲಿಗೆ ನಾ ಏನಾಗಿನಿ ಸತ್ತಿನಿ ಅಂತ ಅದರ ಅರ್ಥ. ನೀರಿಗೆ ಮುಳುಗಿಸ್ದಾಗ ಆ ನೀರಿನ ಮತ್ತೆ ಪಾಸ್ಟ್ರಿಂಗ್ ಮ್ಯಾಲೆ ಎತ್ತಾರ ನೋಡ್ರಿ. ಅದು ಏನು ಸೂಚನೆ ಅಂತಂದ್ರೆ, ಈಗ ನಾನು ಲೋಕದ ಪಾಲಿಗೆ ಸತ್ತಿನಿ, ಈಗ ನಾನು ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ದೀನಿ. ಇವಾಗ ನಾನು ಹಳೆ ಹಣಮಂತಲ್ಲ, ಹಳೆ ವ್ಯಕ್ತಿ ಅಲ್ಲ, ಹಳೆ ಮನುಷ್ಯ ಅಲ್ಲ, ನಾನು ನೂತನ ಸೃಷ್ಟಿ ಎಂಬುದಾಗಿ ಅದರ ಅರ್ಥ ಅಂತೇಳಿ. ಹಲ್ಲೆಲೂಯಾ. ಹಂಗ ಬ್ಯಾಪ್ಟಿಸಮ್ ತಗೋತೀವಿ. ಅದರ ಕೆಲಸ ಪುರಾತನ ಕಾರ್ಯಗಳನ್ನು ನೆನಪಿಗೆ ತಂದ್ಕೊಳ್ಬೇಡ್ರಿ, ಹಳೆ ಸಂಗತಿಗಳನ್ನು ಜ್ಞಾಪಕ ತಂದ್ಕೊಳ್ಬೇಡ್ರಿ ಎಂಬುದಾಗಿ ದೇವರು ಹೇಳುವಂತ ಸಂದರ್ಭದಲ್ಲಿ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಮಾತುಗಳನ್ನು ಕೇಳುವಂತ ನೀವು ಯಾರೇ ಆಗಿರಿ, ಹಳೆ ಸ್ನೇಹಿತರು, ಹಳೆ ಸ್ನೇಹ, ಹಳೆ ಕಾರ್ಯ, ಪುರಾತನವಾಗಿ ಮಾಡಿದಂತಹ ಪಾಪಗಳು ಪದೇ ಪದೇ ನಿಮ್ಮ ಆಲೋಚನೆಯಲ್ಲಿ ಬರ್ತವೆಪ್ಪ ಅಂತಂದ್ರೆ, ಶತ್ರು ನಿಮ್ಮ ಆತ್ಮೀಯ ಜೀವಿತದ ಮೇಲೆ ಆತನ ದಾಳಿ ಮಾಡಿದ್ದೆ ನಮ್ಗೆ ತಿಳ್ಕೊಳ್ಬೇಕಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ನಾವು ನೋಡೋಣ, ಕೊನೆಯದಾಗಿ ಇನ್ನೊಂದು ಲಕ್ಷಣ ಇದೆ ನೋಡೋಣ. ಕೊನೆ ಲಕ್ಷಣ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾರಾದರೂ ಜ್ಞಾನೋಕ್ತಿ ಪುಸ್ತಕ 29:1 ಓದ್ತೀರಾ? ಕೊನೆಯದಾಗಿ, ಲಾಸ್ಟ್, ಫೈನಲ್ ಆಗಿ, ಶತ್ರು ಆತನು ಆತ್ಮೀಯ ಜೀವಿತದ ಮೇಲೆ ಮಾಡುವಂತ ದಾಳಿ, ಇದು 5ನೇ ದಾಳಿ, 5ನೇದು ದಾಳಿ. ಇದು ಕೊನೆಯದಾಗಿ ನೋಡೋಣ. ನಾವೆಲ್ಲರೂ ಪ್ರಾರ್ಥನೆ ಹೋಗೋಣ. ದಯವಿಟ್ಟು ಯಾರಾದರೂ ಓದ್ತೀರಾ? ಜ್ಞಾನೋಕ್ತಿ ಪುಸ್ತಕ 29ನೇ ಅಧ್ಯಾಯ 1ನೇ ವಚನ. ಬಹಳವಾಗಿ ಗದರಿಸಿದರು, ಬಹಳವಾಗಿ ಗದರಿಸಿದರು, ತಗ್ಗದವನು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವನು. ಸಾಕಮ್ಮ, ಎಲ್ಲರೂ ನನ್ನ ಕಡೆಗೆ ನೋಡ್ತೀರಾ? ದೇವರು ಹೇಳ್ತಾನೆ, ವಾಕ್ಯ ಹೇಳ್ತದೆ, ಬಹಳವಾಗಿ ಉಪದೇಶ ಮಾಡಿದ್ರು ಕೂಡ, ಬಹಳವಾಗಿ ಎಚ್ಚರಿಸಿದ್ರು ಕೂಡ, ಬಹಳವಾಗಿ ಉಪದೇಶ ಮಾಡಿ ಬಹಳವಾಗಿ ಎಚ್ಚರಿಸಿ, ಇವೆರಡಕ್ಕೂ ಕೇಳಿದ್ರೆ, ಒಂದ್ ವೇಳೆ ವಾಕ್ಯದಿಂದ ಗದರಿಸಿನೂ ಹೇಳಿದ್ರು ಕೂಡ ಒಂದ್ ವೇಳೆ ಕೇಳಿಲ್ಲ ಅಂತೇಳಿರಿ, ಒಂದ್ ವೇಳೆ ಕೇಳಲಿಲ್ಲ ಅಂತೇಳಿರಿ, ಕೇಳಲಾರ್ದೇನೆ ಒಂದ್ ವೇಳೆ ನಾನೇ ರೈಟ್, ನಾನೇ ಕರೆಕ್ಟ್, ಇಷ್ಟೆಲ್ಲ ಮಾತುಗಳು ಹೇಳಿದ್ರು ಕೂಡ, ಇಷ್ಟೊಂದು ಆತ್ಮೀಯವಾದಂಥ ಸಂದೇಶ ಹೇಳಿದ್ರು ಕೂಡ, ಇಷ್ಟೆಲ್ಲ ನಿನ್ನ ಆತ್ಮೀಯ ಜೀವಿತಕ್ಕೆ, ನಿನ್ನ ಆತ್ಮಕ್ಕೆ ಒಂದು ಆದಾಯ ತರುವಂಥ ಮಾತುಗಳು ನಿನಗೆ ಕೊಟ್ಟರು ಕೂಡ, ಇಲ್ಲಿಂದ ನೀನು ಡೋರ್ ಹೊರಗೆ ಹೋಗಟ್ಟ ಟೈಮ್ನಾಗ ಯಾವ ನನಗೆ ಸಂಬಂಧ ಇಲ್ರಿ ಅಂತೇಳಿ ಹೋದೆಲ್ಲ ನೀ, ಇದು ತುಂಬಾ 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 ಡೇಂಜರ್, ಅಪಾಯವಾದಂಥ ಸ್ಥಿತಿಯಲ್ಲಿ ನೀನಿದ್ದೆ ಎಂಬುದಕ್ಕೆ ತಿಳ್ಕೊಬೇಕಂತ ಹೇಳಿರಿ. ಹಲ್ಲೆಲೂಯಾ. ಇದಕ್ಕೆ ರೆಮಿಡಿ ಅಂತಕ್ಕಂಥದ್ದು ಇಲ್ರಿ. ಇದಕ್ಕೆ ಏನಿಲ್ಲ, ಇದಕ್ಕೇನಿಲ್ಲ ರೆಮಿಡಿ ಇಲ್ಲ. ಇದಕ್ಕೆ ಯಾವುದಕ್ಕ? ಕೊನೆಯದಕ್ಕೆ, ಲಾಸ್ಟ್. ಇಷ್ಟೆಲ್ಲ ದೇವರು ಆತ್ಮೀಯ ಜೀವಿತದ ಮೇಲೆ ಶತ್ರು ದಾಳಿ ಮಾಡುವಂತ ಸಂದರ್ಭದಲ್ಲಿ, ಆತನು ಸೂಚನೆ ಕೊಡುವಂತ ಸಂದರ್ಭದಲ್ಲಿ, ಆತನು ಗುರುತು ಕೊಡುವಂತ ಸಂದರ್ಭದಲ್ಲಿ, ಆ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದು ಬಿಟ್ಟು, ದೇವರು ಯಾವ ಭಾಗದಲ್ಲಿ ನಿನ್ನ ಜೊತೆ ಮಾತಾಡ್ತಾ ಇದ್ದನೋ, ಎಚ್ಚರಿಸ್ತಾ ಇದ್ದನೋ, ತನ್ನ ವಾಕ್ಯ ಎಂಬ ಕತ್ತಿಯಿಂದ ಯಾವ ಭಾಗದಲ್ಲಿ ನಿನ್ನನ್ನು ಕತ್ತರಿಸ್ತಾ ಇದ್ದನೋ, ಆ ಸಮಯದಲ್ಲಿ ಒಪ್ಪಿಕೊಳ್ಳದೆ, ಅದನ್ನು ಅಂಗೀಕರಿಸದೆ, ಅದನ್ನು ವಿಧೇಯಳಾಗದೆ ನೀನು ಅದನ್ನು ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ನೀನು ಗರ್ವಿಷ್ಠಳಾಗಿ ಅತಿಶಯದಿಂದ, ಅವ್ರು ಹಂಗೆ ಹೇಳ್ತಾರೆ, ಅವ್ರು ಹೇಳೋದಕ್ಕ ನಾವು ಮಾಡೋದಕ್ಕೆ ಬಹಳ ಪರಕದ ಅಂದ್ರ, ನಿನ್ನಂತ ಅಪಾಯಕಾರಿ, ನಿನ್ನಂತ ಡೇಂಜರ್ ಝೋನ್ ಅಲ್ಲಿ ಬೇರೆ ಯಾರು ಇಲ್ಲ ಅಂತ. ತುಂಬಾ ತುಂಬಾ ಅಪಾಯದಲ್ಲಿದ್ದೀನಿ, ಮೋಸ್ಟ್ ಡೇಂಜರ್ ಪ್ಲೇಸ್ ನಲ್ಲಿ ಇದ್ದೀನಿ. ನಿನ್ನಲ್ಲಿ ಇಷ್ಟು ಮಾತುಗಳು ಹೇಳಿದ್ರು ಕೂಡ, ಇಷ್ಟೊಂದು ಆತ್ಮೀಯ ಒಂದು ಮಾತುಗಳು ಹೇಳಿದ್ರು ಕೂಡ, ದೇವರು ನಿನಗೆ ತಿಳಿಯುವಂತ ನಿನ್ನದೇ ಕನ್ನಡ ಭಾಷೆಯಲ್ಲಿ ನಿನ್ನ ಜೊತೆ ಮಾತಾಡಿದ್ರು ಕೂಡ, ನಿನ್ನಲ್ಲಿ ಒಪ್ಪಿಕೊಳ್ಳುವಂತ ಸೆನ್ಸ್ ಇಲ್ಲಪ್ಪ ಅಂತಂದ್ರೆ, ಒಪ್ಪಿಕೊಳ್ಳುವಂತ ಬುದ್ಧಿ ಇಲ್ಲಪ್ಪ ಅಂತಂದ್ರೆ, ನಿನ್ನ ಮನಸ್ಸಾಕ್ಷಿ ಸತ್ತೋಗ್ಯದಂತ ಅರ್ಥ ಅಂತೇಳಿ. ಹಲ್ಲೆಲೂಯಾ. ಮನಸ್ಸಾಕ್ಷಿ ಒಂದೇಳೆ ಸತ್ತು ಹೋಯ್ತಪ್ಪ ಅಂದ್ರೆ ಮನುಷ್ಯ ಯಾರ ಮಾತನ್ನು ಕೇಳಲ್ರಿ. ನನ್ನ ಮಾತು ಅರ್ಥ ಆಗ್ಲತ್ತದ್ರಿ? ಯಾರ ಮಾತನ್ನು ಕೇಳಂಗಿಲ್ಲವ, ಯಾರಿಗೂ ಕೇರ್ನು ಮಾಡಂಗಿಲ್ಲ ಆತ. ನೀವು ಎಷ್ಟೇ ಹೋದ್ರಿ ನೀವು, ಆತ ಮಾತ್ರ ಕಲ್ ಕುಂತಂಗೆ ಕೊಡ್ತಾನವ. ಅವನಿಗೆ ಈ ಮಾತುಗಳು ಹೆಂಗಿರ್ತವೆ ಅಂದ್ರೆ, ಬಂಡಿ ಮೇಲೆ ನೀರು ಸುರಿದಂಗೆ ಇರ್ತಾವ್ರಿ. ಹೆಂಗಿರ್ತಾವ ಈ ಮಾತುಗಳು? ಬಂಡಿ ಮೇಲೆ ನೀರು ಸುರಿದಂಗ ಮಾತುಗಳು. ಅವನಿಗೆ ಏನಾಗಂಗಿಲ್ಲ. ಅವ ಲಾಸ್ಟ್ ಎದ್ದು ಹೋಗಿ ಹೆಂಗೆ ಹೋಗ್ತಾನಪ್ಪ ಅಂದ್ರೆ, ಹಂಗೆ ಹೇಳ್ತಾರ್ರಿ ಅವರು. ಯಾರು ನಡಿಲತ್ತಾರಲ್ಲಿ? ಆ ಚರ್ಚ್ನಾಗ ಯಾರು ಚಲೋರ ಹೇಳ್ರಿ ನನಗೆ,
ಇದೇ ವರ್ಡ್ ಬರ್ತದೆ ಅವ್ನ ಬಾಯಿನಲ್ಲಿ. ಏನ್ ಬರ್ತದ್ರಿ? ಇದೇ ವರ್ಡ್ ಬರ್ತದೆ. ಅಷ್ಟ್ ಹೇಳ್ತಾನಲ್ಲ ಅವನ ಮಕ್ಕಳಿಗೆ ನೋಡು, ಅಷ್ಟ್ ಹೇಳ್ತಾರಲ್ಲ ಅವರು. ಆ ಚರ್ಚ್ನಾಗ ಅವ್ರನ್ನ ಆ ಸಿಸ್ಟರ್ ನೋಡು, ಆ ಬ್ರದರ್ ನೋಡು, ಅವನ್ ಜೀವನ ಪೂರ್ತಿ ಬರೀ ಇನ್ನೊಬ್ಬರಿಗೆ ನೋಡೋದಾಗೆ ಹೋಗ್ತದ. ಅವನಿಗೆ ಅವ್ನ ಲೈಫ್ ಪೂರ ಇನ್ನೊಬ್ಬರಿಗೆ ನೋಡೋದು. ಅವನಿಗೆ ಯಾವತ್ತು ಕೂಡ ನಾವು ನೋಡ್ತೀವಿ ಈ ಸ್ಪರ್ಶ ಅಂತಕ್ಕಂಥದ್ದು ಕಳ್ಕೊಂಡಿರ್ತಾರೆ. ಸ್ಪರ್ಶ ಯಾರು ಕಳ್ಕೊತಾರ ಗೊತ್ತದ್ರಿ? ಕುಷ್ಠರೋಗಿಗಳಿಗೆ ಸ್ಪರ್ಶ ಹೋಗ್ತದ್ರಿ. ಯಾರಿಗೆ ಹೋಗ್ತದ ಸ್ಪರ್ಶ ಗೊತ್ತಾ? ಯಾರಿಗಿರಲ್ಲ ಚರ್ಮದ ಸ್ಪರ್ಶ ಯಾರಿಗಿರಲ್ಲ. ಕುಷ್ಠರೋಗಿಗಳಿಗೆ ಚರ್ಮಕ್ಕೆ ನೀವು ಎಟ್ಟೆ ಚುಚ್ಚಿರು ಚೂಜಿ ತಗೊಂಡು ಏನಾಗಲ್ರಿ? ಅವ್ರು ಏನ್ ಕಳ್ಕೊಂಡಿರ್ತಾರ? ಸ್ಪರ್ಶ ಕಳ್ಕೊಂಡಿರ್ತಾರೆ. ಏನಾಗಲ್ಲ ಅವ್ರಿಗೆ. ಕ್ರೈಸ್ತರು ವಿಶ್ವಾಸಗಳು ಚರ್ಚಲ್ಲಿರುವಂತರು ಕೆಲವರು ಮನಸ್ಸಾಕ್ಷಿ ಏನಾಗಿದೆ ಅಂದ್ರೆ ಹತಾಗಿ ಹೋಗಿದೆ, ಮನಸ್ಸಾಕ್ಷಿ ಕೊಲಿಬಿಟ್ರ. ಅದಕ್ಕೆ ಚರ್ಚ್ನಾಗ ನೋಡ್ರಿ, ಪಾಸ್ಟರ್ ಎಷ್ಟೇ ಪ್ರಸಂಗ ಮಾಡಿದ್ರು ಕೂಡ ಎಂತೆಂತ ಪ್ರಸಂಗ ಕೇಳಿದ್ರು ಚರ್ಚ್ನಾಗ ಹೆಂಗಿದ್ರು ಹಂಗೆ ಇರ್ತಾರೆ ನೋಡ್ರಿ. ನೀವು ಅವ್ರು ಹೆಂಗ್ ಬರ್ತಾರ ಹಂಗೆ ಎದ್ದೋತಾರ. ಚರ್ಚ್ನ ಕೆಲವೊಬ್ರು ಇರ್ತಾರ ನೋಡ್ರಿ ನೀವು, ಅವ್ರು ಯಾರ ಜೊತೆ ಮಾತಾಡಂಗಿಲ್ಲ, ಯಾರ ಜೊತೆ ಸಹವಾಸ ಮಾಡಂಗಿಲ್ಲ, ವಾಕ್ಯ ಬಂದಾಗ ತಿದ್ಕೊಳ್ಳಂಗಿಲ್ಲ, ತಮ್ಮಂತಾವ್ ಸರಿ ಮಾಡ್ಕೊಳಂಗಿಲ್ಲ, ಒಪ್ಪಿಕೊಳ್ಳುವಂತ ಬುದ್ಧಿ ಇರಂಗಿಲ್ಲ, ಕ್ಷಮಿಸುವಂತ ಗುಣ ಇರಂಗಿಲ್ಲ, ಕ್ಷಮಾಪಣೆ ಇರಂಗಿಲ್ಲ, ಏನಿರಂಗಿಲ್ಲ. ಅವನೇನಂತನಪ್ಪ ಅಂದ್ರೆ, ಅವಳೇನಂತಳಪ್ಪ ಅಂದ್ರೆ, ನಾ ರೈಟ್, ನಾ ಏನಿದ್ದೀನಿ, ನಾ ರೈಟ್, ನಾ ಕರೆಕ್ಟ್ ಇದ್ದೀನಿ. ಹಿಂಗ ಒಂದು ವೇಳೆ ಈ ಆತ್ಮೀಯ ಮಾತುಗಳನ್ನು ಕೇಳಿ ಒಂದ್ ವೇಳೆ ಯಾರಾದ್ರೂ ಒಂದ್ ವೇಳೆ ನೀವು ಹೋಗ್ತಾ ಇದ್ರಪ್ಪ ಅಂದ್ರೆ, ನೀವು ಯಾವುದೇ ಸಭೆಯಲ್ಲಿ ಹೋಗ್ರಿ, ನೀವು ಯಾವುದೇ ಚರ್ಚಲ್ಲಿ ಹೋಗ್ರಿ, ನೀವು ಯಾವ ಸಭೆಯಲ್ಲಿ ಹೋದ್ರು ಕೂಡ, ಎಲ್ಲೇ ಹೋದ್ರು ಕೂಡ ನೀವು ಉಪದೇಶಕರ ಮಾತನ್ನು ಕೇಳಿ, ದೇವರ ಒಂದು ಮಾತುಗಳನ್ನು ಕೇಳಿ ಒಂದ್ ವೇಳೆ ನೀವು ಪಶ್ಚಾತ್ತಾಪದ ಮನಸ್ಸೇ ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿರಿ, ಹೆಂಗಿದ್ದಿದ ಹಂಗೆ ಅದ ಅಂತ ಹೇಳಿರಿ, ನೀವು ಹೆಂಗಿದ್ದೀರಿ ಹಂಗೆ ಇದ್ದೀರಿ ಅಂತ ಹೇಳಿರಿ ಕಡಿ ತನಕ. ಅಂದ್ರೆ ನೀವು ಇಂಥವ್ರ ಜೀವಿತದ ಮೇಲೆ ಶತ್ರು ಯಾವ ರೀತಿಗೆ ದಾಳಿ ಮಾಡಿರ್ತಾನಪ್ಪ ಅಂತಂದ್ರೆ, ಎಂತ ಆತ್ಮೀಯ ದಾಳಿ ಆತನ ಮೇಲೆ ಜರುಗಿರ್ತದಪ್ಪ ಅಂದ್ರೆ, ಆತನ ಲೈಫಲ್ಲಿ ಆತನ ಏನ್ ಮಾಡಂಗಿಲ್ಲಪ್ಪ ಅಂತಂದ್ರೆ, ಯಾವತ್ತೂ ಕೂಡ ಆತನ ತನ್ನನ್ನು ತಾನು ಯಾವತ್ತೂ ಕೂಡ ಆತನ ನೋಡ್ಕೊಳಂಗಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಒಂದ್ ವೇಳೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ಕೂತಿರುವಂತ ನಿಮ್ಮಲ್ಲಿ ಯಾರಾದರಲ್ಲಿ ಅಂತ ಮನಸ್ಸು ಒಂದಳೆ ಇತ್ತಪ್ಪ ಅಂತಂದ್ರೆ, ಯಾರಾದರಿಂದ ಸ್ವಭಾವ ಇತ್ತಪ್ಪ ಅಂತಂದ್ರೆ, ದೇವರು ಮಾತಾಡುವಂತ ಸಂದರ್ಭದಲ್ಲಿ ನನಗನ್ನಿಸ್ತದೆ ಈ ಸತತವಾದಂತ 5 ದಾಳಿಗಳಿಗೆ ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ, ಪಾಸ್ಟ್ರೆ ನನ್ನನ್ನು ಇವತ್ತು ನೀವು ಕೇಳುದಾದ್ರೆ, ಎಸ್ ಶತ್ರು ನನ್ನ ಜೀವಿತದ ಮೇಲೆ ಆತನು ದಾಳಿ ಮಾಡಿದ್ದೇನೆ, ಶತ್ರು ದಾಳಿಗೆ ನಾನು ಒಳಗಾಗಿದ್ದೇನೆ, ಎಸ್ ಇಲ್ಲಿರುವಂತ ಸ್ವಭಾವಗಳು ಗುಣಲಕ್ಷಣಗಳು ನನ್ನ ಜೀವಿತದಲ್ಲಿ ಇದೆ ಎಂಬುದಾಗಿ ನಿಮಗೆ ಅನಿಸ್ತಾ ಇತ್ತಪ್ಪ ಅಂತಂದ್ರೆ, ಯೂಟ್ಯೂಬ್ ನಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ನಿಮ್ ಸಲುವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಾನು ಕಳೆದ ವಾರ ಒಂದು ಸಂದೇಶ ಕೊಟ್ಟಿದ್ದೆ, ಚರ್ಚ್ ವಿಷಯದಲ್ಲಿ, ಸಹವಾಸದ ವಿಷಯದಲ್ಲಿ, ಪಾಸ್ಟರ್ಗಳನ್ನು ಆಯ್ಕೆ ಮಾಡುವಂತ ವಿಷಯದಲ್ಲಿ ಕಳೆದ ವಾರ ಸಂದೇಶ ಕೊಟ್ಟಿದ್ದೆ. ನಾನು ಎಕ್ಸಾಕ್ಟ್ ಆಗಿ ಒಬ್ಬ ಸಿಸ್ಟರ್ ಮಾಡಿದ ತಪ್ಪನ್ನು ಹಾಕಿ ಒಪ್ಪಿಕೊಂಡು ಬರೆದು ಬಿಟ್ಟಿದ್ದಾಳಕ್ಕೆ. ಏನು ಬರ್ದಾಳ ಗೊತ್ತದ್ರಿ? ಏನ್ ಬರ್ದಾರ ಗೊತ್ತಾ? ದೇವ್ರೇ, ಇದು ನಾನು ಮಾಡಿರುವಂತ ತಪ್ಪು. ಯಾರು ಮಾಡಿರೋ ತಪ್ಪಿದು? ಇದು ಈ ವಾಕ್ಯ ನನಗಾಗಿ, ಈ ಸಂದೇಶ ನನಗಾಗಿ, ಮಾತುಗಳು ನನಗಾಗಿ, ಈ ಕೆಲಸ, ಈ ಕಾರ್ಯ ಮಾಡಿದತ್ತು ನಾನೇ ಎಂಬುದಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ದಿದ್ದಾಳೆ. ಅದು ಬರ್ದಿದ್ದರಿಂದ ನಮಗೇನಾಯ್ತಪ್ಪ ಅಂದ್ರೆ, ಇವ್ರ ಬಲ್ಲಿ ಇನ್ನ ಜಿಮಾದ ಅಂತೇಳಿ ಗೊತ್ತಾಯ್ತು ನಮಗೆ. ಚರ್ಚ್ ಬದಲಾವಣೆ ಮಾಡಿದ್ರು, ಪಾಸ್ಟರ್ ಬದಲಾವಣೆ ಮಾಡಿದ್ರು, ಏನೇ ಬದಲಾವಣೆ ಮಾಡಿದ್ರು ಅವರು ಪಶ್ಚಾತ್ತಾಪ ಪಟ್ಟು ಬರೆದು ಹಾಕಿದ್ದಾರೆ. ಅವರು ಏನಂತ ಬರೆದಾರೆ ಅಂದ್ರೆ, ಇದಕ್ಕೆಲ್ಲ ಕಾರಣಕರ್ತರು ಯಾರು? ನಾನೇ, ನಾನು ತಪ್ಪದೆ, ದೇವರೇ ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ ಅವ್ರ ಕಮೆಂಟ್ ಅಲ್ಲಿ ಬರೆದಿದ್ದರಿಂದ ನಮಗೆ ಅವ್ರ ಮೇಲೆ ಇನ್ನೂ ಹೆಚ್ಚು ಅವರಿಗಾಗಿ ಪ್ರಾರ್ಥನೆ ಮಾಡ್ಬೇಕಂತೇಳಿ ನಮಗೂ ಕೂಡ ಮನಸ್ಸು ಬಂತಂತೇಳಿ. ಹಲ್ಲೆಲೂಯಾ. ಒಂದ್ ವೇಳೆ ನಿನ್ನಲ್ಲಿ ಇನ್ನೂ ಕೂಡ ಇಂಥ ಮನಸ್ಸು ಬರಲಿಲ್ಲಪ್ಪ ಅಂತಂದ್ರೆ, ಎಷ್ಟು ದಿವಸ ಆಯ್ತು ನಿನ್ನ ಪಾಸ್ಟರ್ ಜೊತೆ, ದೇವರ ಸೇವಕರ ಜೊತೆ ನೀನು ಕೂತು ನಿನ್ನ ಮನಸ್ಸು ಬಿಚ್ಚಿ ಮಾತಾಡಿ ಎಷ್ಟು ದಿನ ಆಯ್ತು? ಒಂದ್ಸಲ ಪರೀಕ್ಷೆ ಮಾಡ್ಕೊ. ನೀನು ಯಾವ ಸಭೆಯಲ್ಲಿ ಹೋಗ್ತಾ ಇದೆಯೋ, ನೀನು ಯಾವ ಸಭೆಯಲ್ಲಿ ರೊಟ್ಟಿ ಮುರಿತಾ ಇದೆಯೋ, ಯಾವ ದೇವರನ್ನ ಆರಾಧಿಸ್ತಾ ಇದೆಯೋ, ಆ ದೇವರು ಹೇಳ್ತಾನೆ, ಆ ಮೇಜ್ ಹೇಳ್ತದೆ, ರೊಟ್ಟಿ ಯಾಕೆ ಒಂದೇ ಇರ್ತದಪ್ಪ ಅಂತಂದ್ರೆ, ರೊಟ್ಟಿ ಒಂದೇ ಆಗಿರೋದ್ರಿಂದ ಒಂದೇ ರೊಟ್ಟಿಯಲ್ಲಿ ನಾವೆಲ್ಲರೂ ಪಾಲು ತಗೊಳ್ತೀವಿ. ಯಾಕಂದ್ರೆ ನಮ್ಮ ದೇವರು ವಿಭಾಗವಾಗಿಲ್ಲ. ಆತನು ಒಬ್ಬನೇ ದೇವರಾಗಿದ್ದರಿಂದ ಆತನು ತನ್ನ ದೇಹವನ್ನು ಶಿಲುಬೆ ಮೇಲೆ ಸಮರ್ಪಿಸಿದಂತ ಗುರುತು ರೊಟ್ಟಿ, ಆತನ ದೇಹಕ್ಕೆ ಸುವಾದಿಸುವ ರೊಟ್ಟಿ ಇರೋದ್ರಿಂದ ಆ ಒಂದೇ ರೊಟ್ಟಿಯಲ್ಲಿ ನಾವೆಲ್ಲರೂ ಮುರಿದು ನಾವೆಲ್ಲರೂ ಪಾಲು ತಗೋತೀವಿ ಅಂತ ಹೇಳಿದ್ರಿ. ಹಲ್ಲೆಲೂಯಾ.